श्री परमात्मने नमः। ओम श्री गुरुभ्यो नमः। ओम श्री मातृशक्तये नमः। शांत शांत ಶಾಂತಿ. ಎಲ್ಲರಿಗೂ ವಂದನೆಗಳು. ಸ್ವಾಧ್ಯಾಯ ಸರಣಿಯ ಕ್ರಮದಲ್ಲಿ ಜೀವನ ಸಮಾಧಾನ ಅಥವಾ ಸಮಾಧಾನದ ಜೀವನ ಎಂಬ ಕನ್ನಡ ಅನುವಾದ ಶ್ರೀ ಪ್ರದ್ಯುಮ್ನಜಿ ಮಹಾರಾಜರ ಸ್ವಯಂ ರಚಿತ ಅವರ ಗುರುಗಳೊಂದಿಗಿನ ಸಂವಾದದ ಸಂಗ್ರಹ ಕಥಾನಕ ಮತ್ತು ಉಪದೇಶಗಳ ಸ್ವಾಧ್ಯಾಯವನ್ನು ಮಾಡ್ತಾ ಇದ್ದೀವಿ. 7ನೆಯ ದಿನವಾದ ಇಂದು ಸಗುಣ ಮತ್ತು ನಿರ್ಗುಣ ಬ್ರಹ್ಮನ ಉಪಾಸನೆ ಬ್ರಹ್ಮಚರ್ಯ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಅದರ ಅಂತಿಮ ಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಇಂದು ಆ ಪಾಠವನ್ನ ಶುರು ಮಾಡುವ ಮೊದಲು ಒಂದು ಸಣ್ಣ ಭಜನೆಯನ್ನು ಆಲಿಸೋಣ ಶ್ರೀ ಮಮತಾಮಯ್ಯ ಅವರಿಂದ. ಕಾಯೆ ಗುರುವರನೇ ಜಗವನೇ, ಕಾಯೆ ಗುರುವರನೇ, ಕಾಯೆ ಗುರುವರನೇ ಜಗವನೇ, ಕಾಯೆ ಗುರುವರನೇ. ನ್ಯಾಯ ಮಾರ್ಗವ ತೋರಿ ಬಿಡದೆ, ನ್ಯಾಯ ಮಾರ್ಗವ ತೋರಿ ಬಿಡದೆ, ಕಾಯೆ ಗುರುವರನೇ ಜಗವನೇ, ಕಾಯೆ ಗುರುವರನೇ. ಪರಧನ ಪರನಾರಿಯರಿಗಾಸಿಸಿ ಮರೆತು ದೇವರನು ವ್ಯಥೆಯ ಪಡುತ್ತೀರೆ, ವ್ಯಥೆಯ ಪಡುತ್ತೀರೆ. ಪರಮ ಗುರುವೇ ಪೊರೆ ಇದನ್ನು ತಪ್ಪಿಸಿ, ಆ ಪರಮ ಗುರುವೇ ಪೊರೆ ಇದನ್ನು ತಪ್ಪಿಸಿ, ದೇವರ ದಾನವ ಕರುಣಿಸಿರಿ, ಕರುಣಿಸಿರಿ. ಕಾಯೆ ಗುರುವರನೇ ಜಗವನೇ, ಕಾಯೆ ಗುರುವರನೇ. ನ್ಯಾಯ ಮಾರ್ಗವ ತೋರಿ ಬಿಡದೆ, ನ್ಯಾಯ ಮಾರ್ಗವ ತೋರಿ ಬಿಡದೆ, ಕಾಯೆ ಗುರುವರನೇ ಜಗವನೇ, ಕಾಯೆ ಗುರುವರನೇ. ಭ್ರಮರವು ಸುಮಗಳ ಪರಿಮಳ ಕೆಳಸಿ, ರಮಿಸುತ್ತೆ ಸಂಪಿಗೆ ಕುಸುಮದಿ ಗೆಲಿಸಿ, ಕುಸುಮದಿ ಗೆಲಿಸಿ. ಭ್ರಮಿಸಿ ಮಡಿದಂತೆ ಜಗವು ಕೆಡುತ್ತಿದೆ, ಆ ಭ್ರಮಿಸಿ ಮಡಿದಂತೆ ಜಗವು ಕೆಡುತ್ತೀರೆ. ಪುಟ್ಟರಾಜನುತ ಪಂಚಾಕ್ಷರನೇ, ಕಾಯೆ ಗುರುವರನೇ ಜಗವನೇ, ಕಾಯೆ ಗುರುವರನೇ. ನ್ಯಾಯ ಮಾರ್ಗವ ತೋರಿ ಬಿಡದೆ, ನ್ಯಾಯ ಮಾರ್ಗವ ತೋರಿ ಬಿಡದೆ,
ಕಾಯೆ ಗುರುವರನೇ ಜಗವನೇ ಕಾಯೆ ಗುರುವರನೇ ಜಗವನೇ ಕಾಯೆ ಗುರುವರನೇ. ನಾವು ಹಿಂದಿನ ಸ್ವಾಧ್ಯಾಯದ ಸಮಯದಲ್ಲಿ ಅಂಧಕಾರವನ್ನು ಓಡಿಸಲು ಪ್ರಕಾಶ ಯಾವ ರೀತಿ ಅವಿನಾಭಾವಿ ಆಗಿದೆಯೋ ಅದೇ ರೀತಿ ಕಾಮ ಕ್ರೋಧ ಲೋಭ ಇತ್ಯಾದಿ ಅಂಧಕಾರವನ್ನು, ನಮ್ಮ ಚಿತ್ತದಲ್ಲಿರುವ ಅಂಧಕಾರವನ್ನು ದೂರ ಮಾಡಿಸಲು ಜ್ಞಾನ ರೂಪದ ಬೆಳಕಿನ ನಿರಂತರ ಜ್ವಲನೆಯ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ಅಂತಿಮ ವಾಕ್ಯವನ್ನು ನಾವು ಹೇಳಿದ್ವಿ. ಅದನ್ನು ಮುಂದುವರಿಸ್ತಾ ಹೇಳ್ತಾರೆ, ಎಲ್ಲಿಯವರೆಗೆ ಅಬ್ರಹ್ಮಚರ್ಯೆಯ ದುಃಖ ಸಂಕಷ್ಟಗಳನ್ನು ವ್ಯಕ್ತಿ ಸ್ವತಃ ಅನುಭವಿಸಲಾರನೋ ಅಲ್ಲಿಯವರೆಗೆ ಕೇವಲ ಬ್ರಹ್ಮಚರ್ಯೆಯ ಗುಣಗಾನ ಅಥವಾ ಪ್ರಶಂಸೆಯನ್ನು ಆಲಿಸುವ ಮಾತ್ರದಿಂದಲೇ ಬ್ರಹ್ಮಚರ್ಯೆಯಲ್ಲಿ ಸ್ಥಿತಿ ಉಂಟಾಗಿ ಬಿಡುವುದಿಲ್ಲ. ನಮಗೆ ಆ ಅಬ್ರಹ್ಮಚರ್ಯೆ, ಆ ಬ್ರಹ್ಮಚರ್ಯ ವಿರುದ್ಧವಾದ ಆಚರಣೆಯಿಂದ ಉಂಟಾಗುವಂಥ ಹಾನಿಗಳ ನಿಜವಾದ ಅನುಭವ ಅಥವಾ ಅದರ ಒಂದು ದೋಷ ನಮಗೆ ಕಾಣಲ್ವೋ ಅಲ್ಲಿವರೆಗೂ ನಾವು ಬ್ರಹ್ಮಚರ್ಯನ್ನು ಪಾಲಿಸಲಿಕ್ಕೆ ಅಥವಾ ಅದರ ಒಂದು ವಿಶೇಷತೆಯನ್ನು, ಅದರ ಮಹತ್ವವನ್ನು ಅರಿಯಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪ್ರಾಚೀನ ಶಬ್ದಾವಳಿಯಲ್ಲಿ ಹೇಳಬೇಕೆಂದರೆ ಇದಕ್ಕಾಗಿ ಅಭ್ಯಾಸ ಮತ್ತು ವೈರಾಗ್ಯವೆಂಬ ಸತತ ಪರಿಶ್ರಮದ ಹೆಸರಿದೆ. ಅಭ್ಯಾಸ ಮತ್ತು ವೈರಾಗ್ಯ ಅಂತ ಪ್ರಾಚೀನ ಶಾಸ್ತ್ರಗಳಲ್ಲಿ ಈ ಎರಡು ಶಬ್ದಗಳಿಂದ ಈ ಬ್ರಹ್ಮಚರ್ಯೆಯ ಬಗೆಗೆ ಅಥವಾ ಯೋಗದ ಬಗೆಗೆ ಭಾರಿ ಎರಡು ಶಬ್ದಗಳನ್ನು ಬಳಸ್ತಾ ಅಭ್ಯಾಸ ಮತ್ತು ವೈರಾಗ್ಯವನ್ನು ಮಾಡ್ತಾ ಯಾವುದೇ ವಿಷಯದಲ್ಲಿ ನಾವು ಸ್ಥಿತಿ ಅಥವಾ ಸ್ಥಿರತೆಯನ್ನು ಹೊಂದಬಹುದು ಅಂತ ಒತ್ತು ಕೊಡ್ತಾರೆ. ವಿಷಯಗಳನ್ನು ಅಂದರೆ ವಿಷಯ ಸುಖಗಳನ್ನು ಮಹಾ ದುಃಖದಾಯಕಗಳೆಂದು ತಿಳಿದು ಅವುಗಳಿಂದ ಎಂದೆಂದಿಗೂ ಮುಖ ತಿರುಗಿ ಬಿಡುವುದೇ ವೈರಾಗ್ಯ. ವಿಷಯ ಸುಖಗಳು, ನಮ್ಮ ಇಂದ್ರಿಯಗಳ ವಿಷಯ ಸುಖಗಳಿರುತ್ತೆ. ಅಂದರೆ ಪಂಚ ಇಂದ್ರಿಯಗಳು ರೂಪ ರಸಗಂಧ ಸ್ಪರ್ಶ ಶಬ್ದ ಆದಿಗಳ ನಮ್ಮ ಇಂದ್ರಿಯಗಳ ವಿಷಯಗಳು ನಮಗೆ ಮಹಾ ದುಃಖದಾಯಕವೆಂದು ತಿಳಿದು ಅವುಗಳನ್ನು ಎಂದೆಂದಿಗೂ ಸದಾ ಶಾಶ್ವತವಾಗಿ ನಾವು ಅದನ್ನು ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ. ಇದನ್ನು ವೈರಾಗ್ಯ ಅಂತ ಹೇಳ್ತಾರೆ. ಈ ವೈರಾಗ್ಯದ ಸ್ಥಿತಿ ಯಾವಾಗ ಬೇಕಾಗುತ್ತೆ? ನಾವು ಪರಮಾತ್ಮನನ್ನು ಅಥವಾ ಮೋಕ್ಷಕ್ಕೆ ಅಂತಿಮ ಸ್ಥಿತಿಗೆ ಹೋಗಲಿಕ್ಕೆ ನಾವು ಯಾವಾಗ ಸಿದ್ಧರಾಗ್ತೀವೋ ಆವಾಗ ಇಂತಹ ವೈರಾಗ್ಯದ ಅಗತ್ಯತೆ ಇರುತ್ತೆ. ವಿಷಯಾನ್ ವಿಷವತ್ಯಜ ಅಂತ ಹೇಳ್ತಾರೆ. ವಿಷಯವನ್ನು ವಿಷದಂತೆ ತ್ಯಜಿಸಬೇಕು ಅಂತ ಹೇಳ್ತಾರೆ. ಆಯಾ ಇಂದ್ರಿಯಗಳ ಆಯಾ ವಿಷಯ ಇದೆ. ನಮ್ಮ ನಾಲಿಗೆಗೆ ರುಚಿಯ ವಿಷಯ, ಕಿವಿಗೆ ಶಬ್ದದ ವಿಷಯ, ಕಣ್ಣಿಗೆ ರೂಪದ ವಿಷಯ, ಮೂಗಿಗೆ ಗಂಧದ ವಿಷಯ, ಚರ್ಮಕ್ಕೆ ಸ್ಪರ್ಶದ ವಿಷಯ. ಇವೆಲ್ಲವೂ ವಿಷಯಗಳು ವಿಷದಂತೆ ನಮ್ಮನ್ನು ನಾಶ ಮಾಡುವಂಥದ್ದು ಅನ್ನುವ ಒಂದು ಭಾವದಿಂದ ನಾವು ವೈರಾಗ್ಯವನ್ನು ಧಾರಣೆ ಮಾಡಿದ್ರೆ ನಾವು ಮುಂದೆ ಮೋಕ್ಷದೆಡೆಗೆ ಹೋಗುತ್ತೆ ಅನ್ನೋದು ಶಾಸ್ತ್ರಕಾರರ ಅಂಬೋಣ. ಉದಾಹರಣೆಗಾಗಿ ಒಂದು ಘಟಸರ್ಪವನ್ನು ಕಂಡ ವ್ಯಕ್ತಿ ತಕ್ಷಣವೇ ಅದರಿಂದ ದೂರ ಸರಿಯುತ್ತಾನೆ. ಹಾಗೆಯೇ ವಿಷಯಗಳ ಸುಖ ಯಥಾರ್ಥ ಸ್ವರೂಪ ಯಾವಾಗ ವ್ಯಕ್ತಿಯ ಮನದಲ್ಲಿ ಸ್ಪಷ್ಟವಾಗುತ್ತದೋ ಆಗ ಅವುಗಳಿಂದ ದೂರ ಸರಿಯಲು ಸಂಘರ್ಷ ಮಾಡಬೇಕಾಗುವುದಿಲ್ಲ. ನಾವು ಹಾವನ್ನು ಕಂಡ ತಕ್ಷಣ ಯಾವ ರೀತಿ ಒಂದೇ ಕ್ಷಣಕ್ಕೆ ದೂರ ಹೋಗ್ತೀವೋ ಭಯವಿದ್ದು, ಅಥವಾ ನಮಗೆ ಯಾರು ಹೇಳ್ಕೊಡೋ ಅಗತ್ಯ ಬರಲ್ವೋ, ಅಯ್ಯೋ ಹಾವಿದೆ ಅದರಿಂದ ದೂರ ಆಗಬೇಕು ಅಂತ. ಅದೇ ರೀತಿ ನಾವು ಯಾವಾಗ ನಮ್ಮ ವಿಷಯಗಳ ಸುಖಭೋಗದಿಂದ ನಮಗೂ ಕೂಡ ಅದರ ನಿಜವಾದ ಹಾನಿಯ ಅನುಭವ ಉತ್ಪನ್ನವಾಗುತ್ತೋ ನಾವು ತಕ್ಷಣ ಅದನ್ನು ಬಿಟ್ಟು ದೂರ ಆಗ್ತೀವಿ. ಉದಾಹರಣೆಗೆ ನಮಗೆ ಎಲ್ಲಿವರೆಗೂ ಸಕ್ಕರೆಯನ್ನು ತಿಂತಾ ಹೋಗ್ತೀವಿ, ಒಂದು ಕಾಲದವರೆಗೂ ನಮಗೆ ಸಕ್ಕರೆ ಕಾಯಿಲೆ ಎಲ್ಲಿವರೆಗೂ ಇಲ್ಲವೋ ಅಂದರೆ ಮಧುಮೇಹ, ಅಲ್ಲಿವರೆಗೂ ನಾವು ತಿಂತೀವಿ. ಆಮೇಲೆ ಯಾವಾಗ ನಮಗೆ ಮಧುಮೇಹ ಆಕ್ರಮಿಸಿಕೊಳ್ಳುತ್ತೋ ನಾವು ಸಕ್ಕರೆಯಿಂದ ದೂರ ಇರ್ತೀವಿ. ನಮಗೆ ಯಾರು ಹೇಳೋ ಅಗತ್ಯ ಇಲ್ಲ, ನಮಗೆ ಸಿಹಿ ಬೇಡ, ಸಿಹಿ ಹಾಕಿ ಕೊಟ್ಟರು ಬೇಡ, ಎಂಥ ಸ್ವಾದಿಷ್ಟವಾದ ಆಹಾರ ಇದ್ರೂ ಕೂಡ ನಮಗೆ ಅದು ಬೇಡ ಅನಿಸುತ್ತೆ, ಅಥವಾ ತಿನ್ನಬಾರ್ದು, ನಾವು ಅದರಿಂದ ದೂರ ಇರ್ತೀವಿ. ಈ ರೀತಿ ಪ್ರತಿಯೊಂದು ವಿಷಯಗಳಿಂದನೂ ಕೂಡ ನಾವು ನಮ್ಮ ಆಸಕ್ತಿಯನ್ನು ದೂರ ಸರಿಸಬೇಕಾಗುತ್ತೆ. ಆದ್ದರಿಂದ ಜಾಗೃತಿಯು ಅತ್ಯಂತ ಅಗತ್ಯವಾಗಿದೆ. ಏಕೆಂದರೆ ವಿಷಯ ಮತ್ತು ವಿಷ ಇವೆರಡರ ಪರಿಣಾಮ ಒಂದೇ ಆಗಿದ್ದರೂ ವಿಷಯವು ಪ್ರಾರಂಭದಲ್ಲಿ ದುಃಖದಾಯಕವೆಂದು ತಿಳಿಯಬೇಕು. ಅಂದರೆ ವಿಷಯಗಳು ಆರಂಭದಲ್ಲಿ ನಮಗೆ ದುಃಖದಾಯಕವಿರಲ್ಲ, ವಿಷ ಆದರೆ ಆರಂಭದಲ್ಲೇ ನಮಗೆ ದುಃಖ ನೀಡುತ್ತೆ.
ವಿಷ ಆದರೆ ತಕ್ಷಣಕ್ಕೆ ನಮಗೆ ದುಃಖ ನೀಡುತ್ತೆ ಅಂತ ಗೊತ್ತು, ನಾವು ಅದಕ್ಕೆ ತಕ್ಷಣಕ್ಕೆ ದೂರ ಇರ್ತೀವಿ. ಅದರ ವಿಷಯಗಳ ಉಪಭೋಗ ಅಥವಾ ನಿರಂತರ ಅದರ ಆಸಕ್ತಿಯಿಂದ ನಾವು ಏನು ಉಪಯೋಗಿಸ್ತೀವೋ ಇವೆಲ್ಲವುಗಳು ನಮಗೆ ಆರಂಭದಲ್ಲಿ ವಿಷ ಅಂತ ಅನಿಸೋದೇ ಇಲ್ಲ. ಪ್ರಮಾದ ಅಥವಾ ಭ್ರಾಂತಿವಶನಾಗಿ ವ್ಯಕ್ತಿ ಅವನ್ನು ಸುಖಕರವೆಂದು ತಿಳಿದು ಅವುಗಳ ಜೊತೆ ಸಂಬಂಧ ಬೆಳೆಸುತ್ತಾನೆ. ಅವನಿಗೆ ಅಜ್ಞಾನದಿಂದ ಆಗಿರ್ಬೋದು, ಪ್ರಮಾದದಿಂದ ಇರ್ಬೋದು, ಅವನು ಇಂತಹ ವಿಷಯಗಳಿಂದ ಸುಖ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಅವುಗಳ ಸಂಬಂಧ ಬೆಳೆಸ್ತಾನೆ. ಮತ್ತು ಯಾವಾಗ ಎಚ್ಚರಗೊಳ್ಳುತ್ತಾನೋ ಅಷ್ಟರೊಳಗೆ ಅವು ತಮ್ಮ ಕೆಲಸ ಮಾಡಿ ಮುಗಿಸಿಬಿಟ್ಟಿರುತ್ತದೆ. ನಮಗೆ ಎಚ್ಚರ ಆಗೋಷ್ಟರಲ್ಲಿ ಅವು ಕೆಲಸ ಮಾಡಿಬಿಟ್ಟಿರುತ್ತೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿ ಪ್ರಕಟ ರೂಪದಿಂದ ಜಾಗೃತಗೊಂಡವನಂತೆ ಕಂಡು ಬಂದರೂ ಅವನು ಸ್ವಪ್ನವತ್ ಅವಸ್ಥೆಯಲ್ಲಿದ್ದಾನೆಂದು ಅರ್ಥೈಸಬೇಕಾಗುತ್ತದೆ. ಅದರಿಂದ ಯಾರೆಲ್ಲ ಇಂದ್ರಿಯ ಸುಖಗಳಲ್ಲಿ ಮುಳುಗಿದ್ದಾರೋ ಅವರನ್ನ ಜಾಗೃತರಂತೆ ಕಂಡರೂ ಕೂಡ ಅವರು ನಿದ್ರೆಯಲ್ಲಿ ಓಡಾಡುವಂಥ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಇಂತಹ ಮಹಾನ್ ದುಃಖ ನೀಡುವಂತಹ ಇಂದ್ರಿಯ ಸುಖ ಭೋಗಗಳಿಂದ ಉಂಟಾಗುವಂತಹ ಹಾನಿಯ ಎದುರುಗಡೆ ಕಾಣ್ತಾ ಇಲ್ಲ, ಅವರಿಗೆ ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಥವಾ ಹುಚ್ಚುತನದ ಅವಸ್ಥೆಯಲ್ಲಿ ಸರ್ಪದ ಕೋಮಲತೆ ಶೀತಲತೆಗಳಿಂದ ಪ್ರಭಾವಿತನಾಗಿ ಅವನ್ನು ಹಿಡಿಯಲು ಧಾವಿಸುವವನು, ನಂತರ ಅದರಿಂದ ಕಚ್ಚಿಸಿಕೊಂಡು ಒದ್ದಾಡುವವನು. ಅದೇ ಪ್ರಕಾರ ವ್ಯಕ್ತಿ ಯಾವಾಗ ವಿಷಯಗಳ ಸಂಗತಿ ಮಾಡುತ್ತಾನೋ ಆಗಲೂ ಅಂಥದ್ದೇ ಅವಸ್ಥೆಯನ್ನು ಹೊಂದುತ್ತಾನೆ. ಹೇಳ್ತಾ ಇದ್ದಾರೆ, ಯಾರೋ ಹುಚ್ಚ ಇರ್ತಾನೋ ಅಥವಾ ಬುದ್ಧಿ ಇಲ್ಲದ ಬಾಲಕ ಇರ್ಬೋದು, ಆ ಒಂದು ಹಾವು ಘಟಸರ್ಪ ನಮ್ಮ ಎದುರುಗಡೆ ಬಂದಾಗ ಅದರ ಒಂದು ಕೋಮಲ ಶರೀರವನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆಮೇಲೆ ಆ ಹಾವಿನಿಂದ ಕಚ್ಚಿಸ್ಕೊಂಡು ಕಷ್ಟ ಅನುಭವಿಸ್ತೀವಿ. ಇದೇ ಸ್ಥಿತಿಯಲ್ಲಿ ಮನುಷ್ಯ ಇಂದ್ರಿಯ ಸುಖಗಳ ಅನುಭವದಿಂದ ತನ್ನ ಜೀವನದ ಅವಸ್ಥೆಯನ್ನು ಕಂಡುಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಚರ್ಯ ಸಿದ್ಧಿಗಾಗಿ ಈ ಮೂರ್ಛಾವಸ್ಥೆಯನ್ನು ಹೊಡೆದೊಡಿಸುವ ಅಗತ್ಯವಿದೆ ಎಂದು ಮಹಾರಾಜರು ಹೇಳುತ್ತಾರೆ. ಬ್ರಹ್ಮಚರ್ಯ ಸಿದ್ಧಿ ಆಗಬೇಕಾದ್ರೆ ನಾವು ನಮ್ಮ ಮೂರ್ಛೆಯ ಸ್ಥಿತಿಯನ್ನು ಬಿಡಬೇಕಾಗತ್ತೆ. ಇಂದ್ರಿಯಗಳಿಂದ ಉಂಟಾಗುವಂತಹ ದುಃಖವನ್ನು ನಾವು ಸದಾ ಕಣ್ಣೆದುರಿಗೆ ಇಟ್ಟುಕೊಂಡು ಜೀವನ ಮಾಡಬೇಕು, ಸದಾ ಜಾಗೃತರಾಗಿರಬೇಕು. ಈ ವಿಷ ಸರ್ಪದಿಂದ ದೂರವಿರಲಿಕ್ಕೆ ನಿತ್ಯ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವ್ಯಕ್ತಿಯಲ್ಲಿ ಒಂದು ವೇಳೆ ಜ್ಞಾನಶಕ್ತಿ ಕುಂಠಿತವಾಗಿದ್ದರೆ ವಿಷಯ ಸುಖದ ರಮಣೀಯ ಮೋಹಕತೆಯು ಅವಶ್ಯವಾಗಿ ಕಂಡು ಬಂದೇ ಬರುತ್ತದೆ. ಜ್ಞಾನಶಕ್ತಿ, ನಮ್ಮ ಜ್ಞಾನ, ನಮ್ಮ ಒಂದು ವಿಷಯ ಮತ್ತು ವಿಷಯಗಳಿಂದ ಉಂಟಾಗುವಂಥ ಹಾನಿ, ಅದರ ಜ್ಞಾನ ನಮಗೆ ಇಲ್ಲ ಅಂತ ಹೇಳಿದ್ರೆ, ಆತ್ಮದ ಕುರಿತಾದ ಬೋಧ ಇಲ್ಲ ಅಂತ ಹೇಳಿದ್ರೆ, ನಮಗೆ ಈ ವಿಷಯ ಸರ್ಪ ಬಂದು ನಮ್ಮನ್ನು ಅವಶ್ಯವಾಗಿ ಕಚ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಎಲ್ಲಿಯವರೆಗೆ ಭೋಗದೊಳಗೆ ಮುಳುಗಿರುವನೋ ಅಲ್ಲಿಯವರೆಗೆ ಅವನಿಗೆ ಪರಿಣಾಮವಾಗಿ ಅವಿಸಂಭಾವ್ಯಾದ ಖೇದಕರ ಪರಿತಾಪ ದುಃಖವು ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಭೋಗವನ್ನು ಎಲ್ಲಿವರೆಗೂ ಅನುಭವಿಸ್ತಾನೋ ಅದರಿಂದ ಉತ್ಪನ್ನವಾಗುವಂತಹ ದುಃಖ ಅವನ ಕಣ್ಣಿಗೆ ಕಾಣಿಸದು. ಅದಕ್ಕಾಗಿಯೇ ಇದನ್ನು ಸ್ವಪ್ನಾವಸ್ಥೆ ಅಥವಾ ಮೂರ್ಛಾವಸ್ಥೆಗೆ ಹೋಲಿಸುವುದು. ಈ ಪ್ರಕಾರ ಯಾವಾಗ ಜಾಗೃತನಾಗಿದ್ದಾಗಲೂ ವ್ಯಕ್ತಿ ಮೂರ್ಛಾವಸ್ಥೆಯಲ್ಲಿ ಇರುತ್ತಾನೆಂಬುದು ಖಾತ್ರಿಯಾಯಿತೋ ಇನ್ನು ಸಂಘರ್ಷದ ಮೂಲಕ ಎಷ್ಟರ ಮಟ್ಟಿಗೆ ಪರಿವರ್ತನೆಯಾಗಲು ಸಾಧ್ಯ? ಏನಾದರೊಂದು ಉಪಾಯದಿಂದ ಆ ಮೂರ್ಛಾವಸ್ಥೆಯನ್ನು ಕಳೆದು ವ್ಯಕ್ತಿ ಸಂಪೂರ್ಣ ಜಾಗೃತನಾಗಿ ಪುನಃ ಆ ಪ್ರಮಾದ ಅಥವಾ ಮೂರ್ಛಾವಸ್ಥೆಗೆ ಜಾರದಂತೆ ನಿಶ್ಚಿತವಾದ ಮೇಲೆಯಷ್ಟೇ ವಿಕಾರ ರೂಪಿ ಮೊಸಳೆಯಿಂದ ರಕ್ಷಣೆ ಸಾಧ್ಯವಿರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಪ್ರಾರಂಭಿಕ ಅವಸ್ಥೆಯಲ್ಲೇನೋ ಸಂಘರ್ಷದಿಂದ ಯತ್ಕಿಂಚಿತ್ ಸಹಾಯ ದೊರಕುವ ಸಂಭವವೇನೋ ಇದೆ. ಆದರೆ ಪೂರ್ಣ ಪ್ರಮಾಣದ ಸಹಾಯವಂತೂ ಮೂರ್ಛೆ ಕಳೆದ ಮೇಲಷ್ಟೇ ಸಂಭವವಿದೆ. ಯಾರು ವಿಷಯಗಳ ಪ್ರಹಾರಗಳಿಂದ ಮೂರ್ಛಿತನಾಗಿ ಬಿದ್ದಿದ್ದಾನೋ ಅಂತಹ ಅವಸ್ಥೆಯಲ್ಲಿ ಸಂಘರ್ಷದ ಪರಿಕಲ್ಪನೆಯೇ ವ್ಯರ್ಥವಾಗುತ್ತದೆ. ತನ್ನ ದೃಢ ಇಚ್ಛಾಶಕ್ತಿಯ ಪ್ರಯೋಗವೇ ಸಂಘರ್ಷದ ಸ್ವರೂಪವಾಗಿರುತ್ತದೆ. ಆದರೆ ಎಲ್ಲಿಯವರೆಗೆ ವ್ಯಕ್ತಿಗೆ ವಿಷಯಗಳಲ್ಲಿ ರಸವು ಕಂಡುಬರುತ್ತಿರುತ್ತದೋ ಆಗ ಅದರ ವಿರೋಧವಾದ ಇಚ್ಛಾಶಕ್ತಿಯನ್ನು ಆತ ಎಲ್ಲಿಂದ ಹೊತ್ತು ತರಬೇಕು? ಆದ್ದರಿಂದಲೇ ಹಾವು ಕಚ್ಚಿಸಿಕೊಂಡವನಿಗೆ ಬೇವಿನ ಕಹಿಯ ಅರಿವಾಗುವುದು ನಿಂತು ಹೋಗುತ್ತದೆಂದು ಹೇಳಲಾಗುತ್ತದೆ. ಏಕೆಂದರೆ ಆ ಸರ್ಪದಂಶಿತ ವ್ಯಕ್ತಿ ವಿಷದ ಪ್ರಭಾವದಿಂದ ಮೂರ್ಛಿತನಾಗಿರುತ್ತಾನಲ್ಲವೇ? ಹಾಗೆಯೇ ವಿಷಯರೂಪಿ ಸರ್ಪದಿಂದ ಕಚ್ಚಿಸಿಕೊಂಡ ಅವೇ ವಿಷಯಗಳನ್ನು ಮತ್ತೆ ಮತ್ತೆ ಬಯಸತೊಡಗುತ್ತಾನೆ. ಮಾದಕ ವ್ಯಸನಿಗಳನ್ನು ಕೇಳಿ ನೋಡಿ. ಯಾವಾಗ ಆ ಮಾದಕ ವಸ್ತು ದೇಹದೊಳಗೆ ಪ್ರವೇಶಿಸುತ್ತದೋ ಕೂಡಲೇ ಅದರ ಬೇಡಿಕೆ ಪ್ರಚಂಡ ಸ್ವರೂಪ ತಾಳುತ್ತದೆ ಎಂದೇ ಹೇಳುತ್ತಾನೆ. ಅಂತೆಯೇ ವಿಷಯಗಳ ಬೇಡಿಕೆಯು ಹೆಚ್ಚುತ್ತಲೇ ಹೋಗುತ್ತದೆ. ಅಂತಹ ಅಶಕ್ತ ವ್ಯಕ್ತಿ ನಿಸ್ಸಹಾಯಕ ಅಸಹಾಯಕನೂ ಆದವನಾಗಿ
ವಿಷಯಗಳ ಪ್ರಹಾರದಿಂದ ಬರತಕ್ಕಂಥ ಶೀಘ್ರ ಮೃತ್ಯುವನ್ನು ಸ್ವೀಕರಿಸಲು ಸಿದ್ಧನಾಗಿರುತ್ತಾನೆ. ಇಂತಹ ದಯನೀಯ ಹಾಗೂ ಪರಾಧೀನ ಸ್ಥಿತಿಗೆ ತಲುಪಿದ ವ್ಯಕ್ತಿ ತನ್ನೆಲ್ಲ ಉತ್ಸಾಹವನ್ನು ಕಳೆದುಕೊಂಡಿರುತ್ತಾನೆ. ಇಚ್ಛಾಶಕ್ತಿಯ ಉತ್ಸಾಹ, ಜೀವನ ಮೌಲ್ಯ ಇವೆಲ್ಲವುಗಳಲ್ಲಿ ಒಂದಕ್ಕೊಂದು ಆಶ್ರಯಿ ಭಾವದ ಸಂಬಂಧವಿರುತ್ತದೆ. ಕೊನೆಗೆ ಹೇಳುವುದಿಷ್ಟೇ, ನೀವು ಯಾವುದೇ ಉಪಾಯ ಅನುಸರಿಸಿರಿ, ಮಹಾಪುರುಷರ ವಾಣಿ, ಶಾಸ್ತ್ರ ಪ್ರವಚನ, ವಿಷಯಗಳ ಕುರಿತಾದ ಸ್ವಂತ ಅನುಭವಾತ್ಮಕ ಯಥಾರ್ಥ ದೃಷ್ಟಿ, ದುಃಖ ದರ್ಶನ, ದಿವ್ಯ ಪ್ರೇಮ, ನಿರ್ಮಲ ಜ್ಞಾನ, ವಿಶುದ್ಧ ಭಕ್ತಿ, ಭಾಗವತ ತತ್ವಗಳನ್ನು ಹೊಂದುವ ಅಭಂಗ ಅಪೇಕ್ಷೆ, ಇವುಗಳಲ್ಲಿ ಯಾವುದೇ ಉಪಾಯ ಅಳವಡಿಸಿಕೊಂಡಾದರೂ ಮನಸ್ಸಿನ ಮೂರ್ಛಾವಸ್ಥೆಯನ್ನು ಕಳೆದುಕೊಳ್ಳಿ. ನಂತರವಷ್ಟೇ ಶ್ರೀಗಳು ತಿಳಿಸಿದಂತಹ ಕಾಮಕ್ರೋಧಾದಿಗಳು ಇಲ್ಲವೇ ಇಲ್ಲ, ಮೃತ್ಯು ಇಲ್ಲ ಎಂಬಿತ್ಯಾದಿ ಘೋಷಿಸಿದ ಆ ಜ್ಞಾನದ ಆ ಒಂದು ದೃಢವಾದ ಆಧಾರ ವಾಕ್ಯದ ಪ್ರಾಪ್ತಿಯಾಗುವುದು. ಇವೆಲ್ಲ ನಮ್ಮ ಮಿಥ್ಯಾಜ್ಞಾನದ ಪ್ರಯೋಜನ ಪಡೆದುಕೊಳ್ಳುತ್ತಿವೆ ಅಷ್ಟೇ, ಅದನ್ನು ಸರಿಸಬೇಕಾಗಿದೆಯಷ್ಟೇ. ಯಾವ ರೀತಿ ಸೂರ್ಯೋದಯವಾದ ಮೇಲೆ ಅಂಧಕಾರ ಬದಿಗೆ ಹೇಳ ಹೆಸರಿಲ್ಲದಂತೆ ಸರಿಯುವುದೋ ಅದೇ ಪ್ರಕಾರ ವ್ಯಕ್ತಿ ಸಮಸ್ತ ನಿಷೇಧ ವರ್ಗಗಳ ಕುರಿತು ಉದಾಸೀನ ಭಾವನೆ ತಾಳುವನೋ ಆಗ ಅವು ಒಂದು ಬದಿಗೆ ಸರಿದು ಅವ್ಯಕ್ತದಲ್ಲಿ ಲೀನವಾಗುತ್ತವೆ. ಇದು ಸ್ವ ಅನುಭವದ ತತ್ವವಾಗಿದೆ. ನೀವು ಕೇವಲ ವಿಶ್ವಾಸ ಬಿಡಬೇಕಪ್ಪ ಎಂದು ಶ್ರೀಗಳು ಹೇಳುತ್ತಾರೆ. ದುಃಖ ಹಾಗೂ ಕಷ್ಟಗಳೇ ಈಶ್ವರ ಸಾಕ್ಷಾತ್ಕಾರದ ಮಾರ್ಗಗಳಾಗಿವೆ. ಏಕೆಂದರೆ ಇವುಗಳಿಂದಲೇ ವೈರಾಗ್ಯವು ಮೈದಾಳುತ್ತವೆ. ಸ ಏಷ ಪೂರ್ವೇಶಾಮಪಿ ಗುರುಹೋ. ಯಾವ ರೀತಿ ನಾವು ಬಾಯಾರಿದಾಗ ನಲ್ಲಿಯಿಂದ ನೀರು ಕುಡಿಯುತ್ತೇವೆ, ನಲ್ಲಿಯು ಮೇಲಿನ ನೀರಿನ ತೊಟ್ಟಿ ಜೋಡಿಸಲ್ಪಟ್ಟಿರುತ್ತದೆ, ತೊಟ್ಟಿಯಲ್ಲಿ ನೀರು ಬಾವಿಯಿಂದ ಸಂಗ್ರಹಿಸಲ್ಪಟ್ಟಿರುತ್ತದೆ. ಅದೇ ರೀತಿ ಎಲ್ಲ ಜ್ಞಾನದ ಮೂಲದಲ್ಲಿ ಗುರುಗಳಾದಂತಹ ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳ್ತಾರೆ. ಬಡವನ ಸಿಟ್ಟು ದವಡೆಗೆ ಮೂಲ ಎಂಬಂತೆ ಸಾಧಕನೆಂದಿಗೂ ಬೇರೆಯವರ ಮೇಲೆ ದೋಷಾರೋಪಣೆ ಮಾಡದೆ ಎಲ್ಲ ಪರಿಸ್ಥಿತಿಗಳಲ್ಲೂ ತಾನೇ ದೋಷಿ ಎಂದು ಪರಿಗಣಿಸುತ್ತಾನೆ. ಒಂದರ್ಥದಲ್ಲಿ ಸಾಧಕ ಚಕ್ರವರ್ತಿಯೇ ಆಗಿರುತ್ತಾನೆ, ಆದರೆ ಹೊರ ಪ್ರಪಂಚಕ್ಕೆ ಮಾತ್ರ ಅವನು ದರಿದ್ರ ನಾರಾಯಣನೇ ಆಗಿರುತ್ತಾನೆ. ಮನೋಹಿ ಜನ್ಮಾಂತರ ಸಂಗತಿಜ್ಞಂ. ಮನಸ್ಸಿಗೆಂದಿಗೂ ಸಾವಿಲ್ಲ, ನದಿ ಪ್ರವಾಹವೆಂದಿಗೂ ನಿಲ್ಲುವುದಿಲ್ಲ, ರಸವು ಕೂಡ ಒಂದು ಪ್ರವಹಿಸುತ್ತಿರುವ ತತ್ವವೇ ಆಗಿದೆ. ಮೇಲ್ಸ್ತರದ ಬುದ್ಧಿಗೆ ಸಾವಿದೆ, ಏಕೆಂದರೆ ಅದರ ಸಂಬಂಧವು ಬಾಹ್ಯ ಅಂದರೆ ಸುಖದ ಜೊತೆಯಾಗಿದೆ. ನಿಶಾಚಾರರ ಮಾಯೆಯ ಗುರಿತು ವಿಳಾಸಗಳೆಂದು ತಿಳಿಯಲಾಗದು. ನಿಶಾಚಾರರ ಮಾಯೆಯ ಗುರುತು ಅಥವಾ ವಿಳಾಸಗಳೆಂದಿಗೂ ತಿಳಿಯಲಾಗದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂದ್ರಿಯ ಸುಖದಲ್ಲಿ ನಮಗೆ ಅವುಗಳ ವಿಳಾಸ ಅದು ಎಲ್ಲಿಂದ ಬರ್ತಾ ಇದೆ, ಯಾಕೆ ಇತ್ಯಾದಿಗಳು ಯಾವುದು ಗೊತ್ತಾಗುತ್ತದೆ. ಈಗ ನಮ್ಮ ಸ್ವಾಧ್ಯಾಯ ಸರಣಿಯಲ್ಲಿ 5ನೇ ಅಧ್ಯಾಯಕ್ಕೆ ಮುಂದುವರಿಯೋಣ. ಅಧ್ಯಾಯದ ಹೆಸರು ಸತ್ಯಮೇವ ಜಯತೆ. ಆಶ್ರಮದಲ್ಲಿ ಸತ್ಯವನ್ನು ಕುರಿತು ಅನೇಕ ಸುಂದರ ಶಿಲಾಲೇಖಗಳಿವೆ. ಈ ಭೂಮಿ ಸತ್ಯದ ಆಧಾರದಿಂದಲೇ ಸ್ಥಿತವಾಗಿರುತ್ತದೆ. ಸತ್ಯೇನ್ನೋತ್ಥಬಿತಾ ಭೂಮಿ. ಸಮಸ್ತವು ಸತ್ಯದ ಮೇಲೆಯೇ ಪ್ರತಿಷ್ಠಾಪಿತವಾಗಿದೆ. ಸರ್ವಂ ಸತ್ಯೇ ಪ್ರತಿಷ್ಠಿತಂ. ಋಷಿಗಳ ಚರಿತ್ರೆಯು ಸತ್ಯದ ಪ್ರತಿವೆತ್ತ ಮೂರ್ತಿಯಂತೆಯೇ ಇರುತ್ತದೆ. ಋಷಿಣಾಂ ಚರಿತಂ ಸತ್ಯಂ. ಸತ್ಯ ಸಲಿಲ ಮನ ಮೀನ, ಅಂದರೆ ಮನಸ್ಸೆಂಬ ಮೀನಿಗೆ ಸತ್ಯವೇ ನೀರಿನ ಹಾಗೆ. ಯಾವ ರೀತಿ ಜಲವಿಲ್ಲದೆ ಮೀನುಗಳು ಸತ್ತೇ ಹೋಗುವುದು, ಹಾಗೆಯೇ ಸತ್ಯವಿಲ್ಲದೆ ಮನಸ್ಸು ಕೂಡ ಮರ್ತ್ಯ ಭಾವವನ್ನು ಹೊಂದುತ್ತದೆ. ಎಲ್ಲಿವರೆಗೂ ಮನಸ್ಸು ಸತ್ಯದ ಜೊತೆಗೆ ಸಂಬಂಧವನ್ನು ಹೊಂದಿರುವುದೋ ಅಲ್ಲಿವರೆಗೆ ಮಾತ್ರ ಅದು ಅಮೃತತ್ವದಲ್ಲಿರುತ್ತದೆ. ಸತ್ಯದಿಂದ ದೂರವಾಗುತ್ತಲೇ ಸಮಸ್ತ ಆಸೆ, ಉತ್ಸಾಹ, ಧೈರ್ಯ, ಸಹನೆ, ಪುರುಷಾರ್ಥಗಳೆಲ್ಲವೂ ಒಮ್ಮಿಂದೊಮ್ಮೆಲೆ ದೂರವಾಗುತ್ತವೆ. ಮನುಷ್ಯ ನಡೆದಾಡುವ ಶವವೇ ಆಗಿಬಿಡುತ್ತಾನೆ. ಜೀವನದ ಕುರಿತು ಅತ್ಯಲ್ಪ ಜಾಗೃತಿ ಹೊಂದಿದ ಯಾರೇ ಆದರೂ ಶ್ರೀಗಳ ಮನಸ್ಸಿನ ಕುರಿತಾದ ಈ ನಿರೂಪಣೆಯನ್ನು ಅರಿತೇ ಅರಿಯುತ್ತಾನೆ. ಸತ್ಯದಿಂದ ಯುಕ್ತವಾದ ಮನಸ್ಸು ಅದೆಷ್ಟು ತೇಜಸ್ಸು, ಓಜಸ್ಸಿನಿಂದ ಕೂಡಿರುತ್ತದೆ, ಅದೆಷ್ಟು ಕರ್ತವ್ಯನಿಷ್ಠ, ಆನಂದಿತ, ಧೈರ್ಯವಂತ, ಪರಾಕ್ರಮಿ, ಶಾಂತ, ಸಜೀವ, ಸತ್ಯವಂತವಾಗಿರುತ್ತದಲ್ಲವೇ. ಇದನ್ನು ಕಾಣುವುದು ಅಂತಹ ಕಠಿಣ ಕಾರ್ಯವೇನೂ ಅಲ್ಲ. ಕೇವಲ ಸತ್ಯದ ಮಹಿಮೆ ಅರಿಯುವ ಆಂತರಿಕ ತೀವ್ರ ಇಚ್ಛೆ ಇರಬೇಕು ಅಷ್ಟೇ. ಭಾರತೀಯ ಮನೀಷಿಗಳು ಸತ್ಯವನ್ನು ನಾರಾಯಣನ ರೂಪವೆಂದೇ ಹೇಳಿರುತ್ತಾರೆ. ಯಾವುದು ಸತ್ಯವೋ
ಅದುವೇ ನಾರಾಯಣ. ಸತ್ಯ ಸ್ವರೂಪದ ನಾರಾಯಣ ವ್ರತವೇ ಜೀವನದ ನಿಜವಾದ ವ್ರತವಾಗಿದೆ. ಶ್ರೀಗಳು ತಮ್ಮ ಅನುಭವದ ಸಾಣೆಕಲ್ಲಿಗೆ ತಿಕ್ಕಿ ತೀಡಿ ತೆಗೆದ ಅದ್ಭುತ ಅನುಭವಗಳಲ್ಲಿ ಕೆಲ ವಚನಗಳು ಈ ಕೆಳಗಿನಂತಿವೆ. ಸತ್ಯ, ಕರುಣೆ ಹಾಗೂ ಪ್ರೇಮಗಳ ರೂಪದಲ್ಲಿ ಆ ಭಗವಂತನೇ ಈ ಭೂಮಿಯ ಮೇಲೆ ಅವತರಿಸುತ್ತಾನೆ. ಸತ್ಯ ಸಾಧನವೂ ಹೌದು, ಸಾಧ್ಯವೂ ಹೌದು. ಸಾಧನ ಅಂದರೆ ಮಾರ್ಗ, ಸಾಧ್ಯ ಅಂದರೆ ಲಕ್ಷ್ಯ. ಅಂದರೆ ಸತ್ಯದಿಂದಲೇ ನಾವು ಲಕ್ಷ್ಯವನ್ನು ಈಡೇರಿಸ್ಬೋದು. ಸತ್ಯವೇ ನಮ್ಮ ಲಕ್ಷ್ಯ ಅಂದರೆ ಯಥಾರ್ಥ ಸತ್ಯ, ತತ್ವಬೋಧವೇ ನಮಗೆ ಯಾವಾಗ ಅರಿವಾಗುತ್ತೋ ಅದುವೇ ನಮ್ಮ ಲಕ್ಷ್ಯ ಅಂತ ಹೇಳ್ತಾರೆ. ಯಾವ ಮಾರ್ಗವನ್ನು ಅನುಸರಿಸಿ ಮನುಷ್ಯ ಸತ್ಯದವರೆಗೂ ಬಂದು ತಲುಪುತ್ತಾನೋ ಅದುವೇ ಸತ್ಯ ಮಾರ್ಗವಾಗಿದೆ. ಅಂದರೆ ಸತ್ಯವನ್ನು ತಲುಪಲು ಅಥವಾ ನಿಜವಾದ ತತ್ವವನ್ನು ತಿಳಿಯಲು, ಆತ್ಮದ ತತ್ವವನ್ನು ತಿಳಿಯಲು, ಅನಾತ್ಮದ ತತ್ವವನ್ನು ತಿಳಿಯಲು ಸತ್ಯ ಮಾರ್ಗದಲ್ಲೇ ಚಲಿಸಬೇಕು ಅಂತ ಹೇಳ್ತಾರೆ. ಸತ್ಯ ಮಾರ್ಗದಲ್ಲೇ ಹೋಗಿ ಆ ಗುರಿಯನ್ನು ಮುಟ್ಟಬಹುದು ಹೊರತು ಅಸತ್ಯ ಮಾರ್ಗದಿಂದ ಯಾವತ್ತೂ ಸತ್ಯದ ಲಕ್ಷ್ಯವನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಉಪಾಸನೆಗಾಗಿ ಸತ್ಯವು ಈಶ್ವರ, ಆಚರಣೆಗಾಗಿ ಸತ್ಯವು ಧರ್ಮ. ನೋಡುವುದಕ್ಕೆ ಸತ್ಯ ಕಣ್ಣೇ ಆಗಿದೆ. ಒಂದೇ ಶಬ್ದದಲ್ಲಿ ವರ್ಣಿಸಬೇಕೆಂದರೆ ಜೀವಿಸಲಿಕ್ಕಾಗಿ ಸತ್ಯವೇ ಆಸರೆ. ಮನಸ್ಸು, ವಚನ ಹಾಗೂ ಕಾರ್ಯಗಳ ಏಕತೆಯೇ ಈ ಭೂಮಿಯ ಮೇಲಿನ ತ್ರಿವೇಣಿ ಸಂಗಮವಾಗಿದೆ. ಯಾರು ಸತ್ಯದ ಈ ತ್ರಿವೇಣಿ ಸಂಗಮದಲ್ಲಿ ನಿತ್ಯವೂ ಸ್ನಾನ ಮಾಡುತ್ತಾನೋ ಆತನ ಹಳೆಯ ಪಾಪ ಕಲ್ಮಶಗಳು ನಷ್ಟವಾಗುತ್ತವೆ ಮತ್ತು ಹೊಸ ಪಾಪಗಳ ಸಂಚಯವೂ ಆಗುವುದಿಲ್ಲ. ಈ ನಿಟ್ಟಿನಲ್ಲಿ ನಾವೊಂದು ಭಜನೆಯನ್ನು ಆಲಿಸೋಣ. ಸತ್ಯವಂತರ ಸಂಗವಿರಲು ತೀರ್ಥವೇತಕೆ, ಸತ್ಯವಂತರ ಸಂಗವಿರಲು ತೀರ್ಥವೇತಕೆ. ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಚಿಂತೆಯಾತಕೆ. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ, ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕೆ. ಮಾನಹೀನನಾಗಿ ಬಾಳ್ವ ಮನುಜನೇತಕೆ. ಜ್ಞಾನವಿಲ್ಲದೆ ನೂರು ಕಾಲ, ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೆ. ಮಾನಿನಿಯನು ತೊರೆದ ಮೇಲೆ, ಮಾನಿನಿಯನು ತೊರೆದ ಮೇಲೆ ಭೋಗವೇತಕೆ, ಭೋಗವೇತಕೆ. ಸತ್ಯವಂತರ ಸಂಗವಿರಲು ತೀರ್ಥವೇತಕೆ, ಸತ್ಯವಂತರ ಸಂಗವಿರಲು ತೀರ್ಥವೇತಕೆ. ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ, ಚಿಂತೆಯೇತಕೆ. ಮಾತು ಕೇಳದೆ ಮಲತು ನಡೆವಾ ಮಕ್ಕಳೇತಕೆ, ಮಾತು ಕೇಳದೆ ಮಲತು ನಡೆವಾ ಮಕ್ಕಳೇತಕೆ. ಪ್ರೀತಿ ಇಲ್ಲದೆ ಎಡೆಯ ನಿಕ್ಕಿದ ಅನ್ನವೇತಕೆ. ನೀತಿ ಅರಿತು ನಡೆಯದಿರುವ, ನೀತಿ ಅರಿತು ನಡೆಯದಿರುವ ಬಂಟನೇತಕೆ. ಸೋತು ಹೆಣ್ಣಿಗೆ ಹೆದರಿ ನಡೆವಾ, ಸೋತು ಹೆಣ್ಣಿಗೆ ಹೆದರಿ ನಡೆವಾ ಪುರುಷನೇತಕೆ,
ಪುರುಷನೇತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ ಚಿಂತೆಯೇತಕೆ ಸಂಜ್ಞೆಯರಿತು ನಡೆಯದಿರುವ ಸತಿದ್ದೇತಕೆ ಸಂಜ್ಞೆಯರಿತು ನಡೆಯದಿರುವ ಸತಿದ್ದೇತಕೆ ಮುನ್ನ ಕೊಟ್ಟು ಪಡೆಯದನ್ನ ಬಯಸಲೇತಕೆ ಮನ್ನಣೆಯನು ನಡೆಸದಿರುವ ಮನ್ನಣೆಯನು ನಡೆಸದಿರುವ ದೊರೆಯು ಏತಕೆ ಚೆನ್ನಾದಿ ಕೇಶವನಲ್ಲದ ಚೆನ್ನಾದಿ ಕೇಶವನಲ್ಲದ ದೈವವೇತಕೆ ದೈವವೇತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಚಿಂತೆಯಾತಕೆ ಸತ್ಯವಂತರ ಸಂಗವಿರಲು ಸತ್ಯವಂತರ ಸಂಗವಿರಲು ಸತ್ಯವಂತರ ಸಂಗವಿರಲು ತೀರ್ಥವೇತಕೆ. ಅದೊಂದು ಬಾರಿ ಆಶ್ರಮದಲ್ಲಿ ಲೇಖಕನ ಸಂಗಡ ತುಂಬ ರೋಚಕವಾದ ಘಟನೆ ಸಂಭವಿಸಿತು. ಅದನ್ನು ಅಡಗಿಸಿಡುವುದು ಶೋಭೆ ತರುವುದಿಲ್ಲ. ಆ ದಿನಗಳಲ್ಲಿ ಶ್ರೀಗಳು ತಮ್ಮ ಆಶ್ರಮದಲ್ಲಿ ಶಿಲಾಲೇಖಗಳನ್ನು ಕೆತ್ತಿಸುತ್ತಿದ್ದರು. ಒಂದು ದಿನ ಪ್ರಸಂಗವಶಾತ್ ಶ್ರೀಗಳು ಹೇಳಿದರು, ಇಲ್ಲಿಯವರೆಗೂ ಎಷ್ಟು ಶಿಲಾಲೇಖಗಳನ್ನು ನೀನು ಕಂಡಿರುವೆಯೋ ಅವೆಲ್ಲವುಗಳ ಸಾರ ಸಂಗ್ರಹ ರೂಪವಿರುವ ಒಂದು ಶಿಲಾಲೇಖ ಇಂದು ಬಂದಿದೆ. ಅದರೆದುರು ಉಳಿದವೆಲ್ಲವನ್ನು ನಿವಾಳಿಸಿ ತೆಗೆಯಬೇಕು, ಆಗಿದೆ ಅದು ಎಂದೆಲ್ಲ 5-10 ನಿಮಿಷಗಳವರೆಗೆ ಪ್ರಶಂಸಿಸುತ್ತಾ ನಿಂತರು. ಆದರೆ ಅದರ ನಾಮೋಲ್ಲೇಖವನ್ನೇ ಮಾಡಲಿಲ್ಲ. ಶ್ರೀಗಳ ಮುಖದಿಂದ ಇದೇ ಪ್ರಕಾರದ ವಾಣಿ ನಡೆಯುತ್ತಿರಲು ಲೇಖಕನ ಜಿಜ್ಞಾಸೆ ಹೆಚ್ಚಾಗುವುದು ಸ್ವಾಭಾವಿಕವೇ ತಾನೆ. ಉತ್ಸುಕತೆಯಿಂದ ನಾನು ಕೇಳಿದೆ, ಅಂಥ ವಚನ ಯಾವುದು ಶ್ರೀಗಳೇ? ಈಗಲೂ ಮಹಾರಾಜರು ತಮ್ಮ ವಾಣಿಯಿಂದ ಅದರ ಸ್ವರೂಪವನ್ನು ತಿಳಿಸದೆ, ಒಳ್ಳೆಯದು, ಅದನ್ನು ನೀನು ತಿಳಿಯಲು ಬಯಸುವೆಯಾ? ನಡೆ ನನ್ನ ಸಂಗಡ ಹಾಗಿದ್ದರೆ ಎಂದು ಹೇಳುತ್ತಾ ನನ್ನನ್ನು ಆ ಶಿಲಾಲೇಖ ಕೆತ್ತುತ್ತಿದ್ದ ಜಾಗದ ಹತ್ತಿರ ಕರೆದೊಯ್ದರು. ಶ್ರೀಗಳು ಮುಂದೆ ಮುಂದೆ, ಲೇಖಕ ಹಿಂದೆ ಹಿಂದೆ. ಹೀಗೆ 5 ನಿಮಿಷಗಳ ಕಾಲ್ನಡಿಗೆಯ ನಂತರ ಆ ಶಿಲಾಲೇಖ ಕೆತ್ತುತ್ತಿದ್ದ ಕೋಣೆ ಎದುರು ನಾವು ಬಂದು ನಿಂತೆವು. ಅಲ್ಲಿ ಶಿಲಾಲೇಖವುಳ್ಳ ಅನೇಕ ಚಪ್ಪಡಿಗಳಿದ್ದವು. ಆದರೂ ಶ್ರೀಗಳು ಆ ಸಾರರೂಪದ ಶಿಲಾಲೇಖವನ್ನು ವಾಣಿಯಿಂದ ಹೇಳದೆ ಬೆರಳಿನಿಂದ ಸಂಕೇತಿಸಿ, ಇದೋ ಇಲ್ನೋಡು, ನಾನು ಹೇಳುತ್ತಿದ್ದ ಶಿಲಾಲೇಖ ಇದುವೇ ಎಂದು ತೋರಿಸಿದರು. ಲೇಖಕ ಕೂಡಲೇ ಅದನ್ನು ನೋಡುತ್ತಾನೆ. ಅದರ ಮೇಲೆ ಸತ್ಯಮೇವ ಜಯತೆ ಎಂಬ ಪ್ರಸಿದ್ಧ ನುಡಿ ಹೊಡಮೂಡಿತ್ತು. ಈಗ ಪಾಠಕರು ಅರ್ಥ ಮಾಡಿಕೊಂಡಿರಬೇಕಲ್ಲವೇ ಶ್ರೀಗಳು ಸತ್ಯದ ಕುರಿತು ಅದೆಷ್ಟು ಗಾಢವಾದ ನಿಷ್ಠೆಯನ್ನಿಟ್ಟುಕೊಂಡಿದ್ದರೆಂದು. ಸತ್ಯಮೇವ ಜಯತೆ ಎಂಬಿ ವಾಕ್ಯವನ್ನು ವ್ಯಾಖ್ಯಾನಿಸುತ್ತಾ ಶ್ರೀ ಮಹಾರಾಜರು ಒಂದು ತುಂಬ ಗಂಭೀರವಾದ ಮಾತನ್ನು ಹೇಳುತ್ತಿದ್ದರು. ಈ ವಿಶಾಲ ಸಂಸಾರದಲ್ಲಿ ಅಸತ್ಯದ ವಿಜಯವನ್ನು ನಾನೆಂದಿಗೂ ಕಂಡೇ ಇಲ್ಲ. ನಾನಷ್ಟೇ ಏಕೆ, ಯಾರೂ ಕಂಡಿಲ್ಲ. ಎಲ್ಲಿಯಾದರೂ ಅಸತ್ಯವು ವಿಜಯಿಯಾದ ಹಾಗೆ ಕಂಡು ಬಂದರೂ ಅಲ್ಲೂ ಕೂಡ ಅದು ಸತ್ಯದ ಮುಖವಾಡವನ್ನೇ ಹೊಂದಿರುತ್ತದೆ. ಈ ಪ್ರಕಾರ ವಿಜಯ ಯಾವತ್ತಿದ್ದರೂ ಸತ್ಯದ್ದೇ ಹೊರತು ಅಸತ್ಯದ್ದಲ್ಲ.
ಒಂದು ಅಂಗಡಿಯ ಮೇಲೆ ಹೀಗೊಂದು ಫಲಕ ಹಾಕಿದೆ ಎಂದಿಟ್ಟುಕೊಳ್ಳಿ, ಶುದ್ಧ ದೇಶಿ ತುಪ್ಪ ದೊರಕುತ್ತದೆ. ಆದರೆ ಅವನು ಮಾರುತ್ತಿದ್ದಾನೆ ಅಶುದ್ಧ ಕಲಬೆರಕೆಯ ತುಪ್ಪವನ್ನು. ಇಲ್ಲಿ ಒಂದು ಮಾತನ್ನು ನಾವು ಕಾಣಬೇಕಿದೆ. ಎಲ್ಲಿಯವರೆಗೆ ಜನರಿಗೆ ಈ ಅಂಗಡಿಯಲ್ಲಿ ಶುದ್ಧ ದೇಶಿ ತುಪ್ಪ ದೊರಕುತ್ತದೆ ಎಂಬ ವಿಶ್ವಾಸವಿರುತ್ತದೋ ಅಲ್ಲಿಯವರೆಗೆ ಮಾತ್ರ ಆ ಅಂಗಡಿಯವನು ಶುದ್ಧದ ಜೊತೆಗೆ ಅಶುದ್ಧವನ್ನು ಬೆರೆಸಿ ಮಾರಾಟ ಮಾಡಲು ಸಾಧ್ಯ. ಯಾವ ದಿನ ಜನರಿಗೆ ಇಲ್ಲಿ ಶುದ್ಧದ ಹೆಸರಿನಲ್ಲಿ ಅಶುದ್ಧ ತುಪ್ಪವೇ ಸಿಗುತ್ತದೆ ಎಂಬ ಸತ್ಯದ ಪರಿಚಯವಾಗುತ್ತದೋ ಆಗ ಯಾರೂ ಶುದ್ಧ ತುಪ್ಪ ಕೊಳ್ಳುವ ಇಚ್ಛೆಯಿಂದ ಆ ಅಂಗಡಿಗೆ ಬರುವುದೇ ಇಲ್ಲ. ಈ ರೀತಿ ಎಲ್ಲಿಯವರೆಗೂ ಅಸತ್ಯದ ವಿಜಯವು ಕಾಣುವುದೋ ಆ ಅಸತ್ಯವು ಕೇವಲ ಸತ್ಯದ ಮುಖವಾಡವನ್ನು ಹೊಂದಿರುವ ಸಮಯದವರೆಗೂ ಮಾತ್ರ ಆ ಅಸತ್ಯವು ವಿಜಯವಾದಂಗೆ ಕಂಡುಬರುತ್ತದೆ. ಈ ರೀತಿಯ ಸಾವಿರಾರು ಉದಾಹರಣೆಗಳನ್ನು ಕೊಡಬಹುದು ಶ್ರೀಗಳು ಸಾರಿ ಹೇಳುತ್ತಾರೆ, ಯಾವುದೇ ಕ್ಷೇತ್ರದಲ್ಲಿ ಅಸತ್ಯವು ಕೊಂಚ ಮುಂದೆ ಸರಿಯುತ್ತಿದೆ ಎಂದು ಕಂಡುಬಂದರೆ ಅದು ಸತ್ಯದ ಪರದೆಯ ಹಿಂದೆ ಅಡಗಿಯೇ ಹಾಗೆ ಮಾಡುತ್ತಿದೆ ಎಂದು ತಿಳಿಯಬೇಕು. ಎಲ್ಲಾದರೂ ಅಸತ್ಯ ಮುಂದುವರಿತಾ ಇದೆ, ಸತ್ಯ ಹಿಂದೆ ಇದೆ ಅಂದರೆ ಅದರರ್ಥ ಸತ್ಯದ ಮುಖವಾಡ ಅಥವಾ ಪರದೆಯ ಹಿಂದೆ ನಿಂತ್ಕೊಂಡು ಈ ಅಸತ್ಯ ಮುಂದೆ ನಿಂತಿದೆ ಅಥವಾ ಮುಂದುವರಿತಾ ಇದೆ ಅಂತ ತಿಳ್ಕೋಬೇಕು. ಸರಿಯಾದ ಟಿಕೆಟ್ ಇಲ್ಲದೆ ಒಬ್ಬ ಯಾತ್ರಿಯು ರೈಲಿನಲ್ಲಿ ಎಲ್ಲಿಯವರೆಗೆ ಪ್ರಯಾಣ ಮಾಡಲು ಸಾಧ್ಯ? ಎಲ್ಲಿಯವರೆಗೆ ಅವನು ಟಿಕೆಟ್ ಪರಿವೀಕ್ಷಕನಿಂದ ಹಿಡಿಯಲ್ಪಡುವುದಿಲ್ಲವೋ ಅಲ್ಲಿವರೆಗೆ ಮಾತ್ರ. ಒಮ್ಮೆ ಟಿಕೆಟ್ ಪರಿವೀಕ್ಷಕ ಹಿಡಿದನೆಂದರೆ ದಂಡ ಸಹಿತ ಎಲ್ಲವನ್ನು ಕಕ್ಕಬೇಕಾಗುತ್ತದೆ. ಹಾಗೆಯೇ ನಕಲಿ ಔಷಧಿ, ನಕಲಿ ನೋಟು, ನಕಲಿ ಬೀಜ, ನಕಲಿ ನೇತಾರ, ನಕಲಿ ಉಪದೇಶಕ, ನಕಲಿ ಸಮಾಜ ಸೇವಕ ಇವೆಲ್ಲ ಎಲ್ಲಿಯವರೆಗೆ ತಮ್ಮ ಅಸಲು ರೂಪದಿಂದ ಗುರುತಿಸಲ್ಪಡುವರೋ ಅಲ್ಲಿಯವರೆಗೆ ಮಾತ್ರ ಕಾರ್ಯ ಮಾಡುತ್ತಿರುತ್ತಾರೆ. ಎಲ್ಲಿಯವರೆಗೆ ಸತ್ಯವು ಗೋಚಾರವಾಗುವುದಿಲ್ಲವೋ ಅಲ್ಲಿಯವರೆಗೂ ಅಸತ್ಯವು ಸತ್ಯದ ಮುಖವಾಡ ಧರಿಸಿ ವಿಜಯಿ ಆಗುತ್ತಲೇ ಇರುತ್ತದೆ. ಅದರಲ್ಲೇನು ಸಂದೇಹ? ಸತ್ಯವೇ ವಿಶ್ವಾಸಕ್ಕೆ ಮೂಲ. ಸತ್ಯವಿಲ್ಲದೆ ಒಂದೇ ಒಂದು ಕ್ಷಣವೂ ವಿಶ್ವಾಸಕ್ಕೆ ಸ್ಥಾನವಿಲ್ಲ. ಹಾಗಿದ್ದರೆ ಈ ನಕಲಿಗಳ ಚಲಾವಣೆ ಹೇಗೆ ನಡೆಯುತ್ತದೆ ಎಂಬ ಸಂದೇಹಕ್ಕೆ ಇದೆಲ್ಲ ಸತ್ಯ ಅಸತ್ಯದ ಪರೀಕ್ಷೆ ಮಾಡುವವರ ದೋಷ ಎಂಬುದೇ ಉತ್ತರ. ಅಂದರೆ ನಮಗೆ ಸತ್ಯ ಅಸತ್ಯ ಯಾವುದು ಅಂತ ಗೊತ್ತಾಗ್ಲಿಕ್ಕೆ ಅಥವಾ ಪರೀಕ್ಷೆ ಮಾಡಲಿಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಕಡಿಮೆ ಇರುತ್ತೆ. ಆ ಕಾರಣದಿಂದ ನಮ್ಮ ಜೀವನದಲ್ಲಿ ನಾವು ಅಸತ್ಯವನ್ನ ಸತ್ಯವೆಂದು ತಿಳಿದು ವ್ಯವಹರಿಸಬೇಕಾಗುತ್ತೆ. ಅವರ ಬುದ್ಧಿಯು ಸತ್ಯವನ್ನು ಸರಿಯಾಗಿ ಗುರುತಿಸದೆ ಹೋದುದರಿಂದ ಸತ್ಯದ ಮರೆಯಲ್ಲಿ ಅಸತ್ಯಕ್ಕೆ ವಿಜಯವಾಗುತ್ತದೆ ಎಂದು ತಿಳಿಯಬಹುದು. ಸತ್ಯಮೇವ ಜಯತೆ ವಾಕ್ಯದ ಅರ್ಥವನ್ನು ಇನ್ನೊಂದು ರೀತಿಯಿಂದಲೂ ಅರ್ಥೈಸಬಹುದು. ಎಲ್ಲಿಯಾದರೂ ಯಾವಾಗಲಾದರೂ ಅಸತ್ಯವು ವಿಶೇಷ ಉಪಾಯಗಳ ಮೂಲಕ ವಿಜಯಿಯಾಯಿತೆಂದರೆ ಆ ವಿಜಯವು ತಾತ್ಕಾಲಿಕವಾಗಿರುತ್ತದೆಯೇ ಹೊರತು ಸ್ಥಿರವಾಗಿರುವುದಿಲ್ಲ. ಸ್ವಲ್ಪ ತಡವಾದರೂ ಸರಿ, ಅಸತ್ಯದ ಪೊರೆ ಕಳಚಿಯೇ ತೀರುತ್ತದೆ. ಕೊನೆಗೆ ಸದಾ ಸತ್ಯವೇ ಶೇಷವಾಗಿ ಉಳಿಯುತ್ತದೆ. ಅಸತ್ಯವು ನೀರ ಮೇಲಿನ ಗುಳ್ಳೆಯ ತರಹ ಕ್ಷಣಿಕವಾದರೆ ಸತ್ಯವು ಆಕಾಶದಲ್ಲಿರುವ ಸೂರ್ಯನ ಹಾಗೆ ಎಂದೆಂದಿಗೂ ಶಾಶ್ವತವಾಗಿರುತ್ತದೆ. ಯಾರೇ ಆಗಲಿ ಸತ್ಯಕ್ಕಾಗಿ ತನ್ನ ಜೀವನವನ್ನು ಆಹುತಿಗೈದಿದ್ದೇ ಆದರೆ ಅವನು ಮುಂಬರುವ ಅಸಂಖ್ಯ ಜನರಿಗೆ ಮಾರ್ಗದರ್ಶಕನಾಗುತ್ತಾನೆ. ಇದು ಸತ್ಯದ ವಿಜಯವಲ್ಲದೆ ಮತ್ತೇನು? ಅಸತ್ಯದಲ್ಲಿ ಅದೆಷ್ಟೊಂದು ಪ್ರಕಾರದ ಭಯಗಳಿರುತ್ತವೆ. ಅದೇ ಸತ್ಯವು ಸದಾ ಸರ್ವದಾ ಭಯದಿಂದ ಮುಕ್ತವಾಗಿರುತ್ತದೆ ಅಲ್ಲವೇ? ಇಂತಹ ಪ್ರಶ್ನೆಗಳಿಗೆ ಯಾರು ಸತ್ಯ ಮಾರ್ಗವನ್ನು ಅನುಸರಿಸುತ್ತಿದ್ದಾರೋ ಅಂಥವರೇ ಉತ್ತರಿಸಬಲ್ಲವರಾಗಿದ್ದಾರೆ. ಯಾರು ಸತ್ಯವನ್ನೇ ತನ್ನ ಜೀವನದ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೋ ಅವರು ನಗುನಗುತ್ತಾ ಬೇಕಾದರೆ ತಮ್ಮ ಪ್ರಾಣವನ್ನೇ ಸತ್ಯಕ್ಕಾಗಿ ಸಮರ್ಪಿಸಿಯಾರು. ಆದರೆ ಸತ್ಯವನ್ನೆಂದಿಗೂ ತ್ಯಾಗ ಮಾಡುವುದಿಲ್ಲ. ಇದನ್ನು ಸತ್ಯದ ವಿಜಯವೆಂದೇಕೆ ನಾವು ಕಾಣಬಾರದು? ರಾಜನಾದ ಸತ್ಯ ಹರಿಶ್ಚಂದ್ರನು ಸತ್ಯಕ್ಕಾಗಿ ಸಮಸ್ತ ಅಗ್ನಿ ಪರೀಕ್ಷೆಗಳಿಗೆ ಗುರಿಯಾದ, ಆದರೆ ಸತ್ಯವನ್ನು ಬಿಡಲಿಲ್ಲ. ಸತ್ಯಕ್ಕಾಗಿ ಈ ರೀತಿಯ ಮಹಾನ್ ದುರ್ದಶ ಕರ್ಮವನ್ನು ಕೈಗೊಂಡುದರ ಕಾರಣದಿಂದ ಅವನು ಯುಗ ಯುಗಾಂತರದವರೆಗೂ ಜನರ ಶ್ರದ್ಧೆಗೆ ಪಾತ್ರನಾಗಿದ್ದಾನೆ. ಈ ದೃಷ್ಟಾಂತ ಸತ್ಯಕ್ಕೆ ಅಂತಿಮ ವಿಜಯ ಎಂಬುದರ ಸಜೀವ ಉದಾಹರಣೆಯಾಗಿದೆ. ಭೂತಕಾಲದಲ್ಲೇ ಇರಲಿ ಅಥವಾ ವರ್ತಮಾನವೇ ಇರಲಿ, ಅಸತ್ಯದ ಮಾರ್ಗವನ್ನು ಕ್ರಮಿಸಿ ಯಾರೋ ಒಬ್ಬರು ಅಪಾರ ಐಶ್ವರ್ಯ ಸಂಪತ್ತನ್ನು ಗಳಿಸಿದರೆಂದು ಒಪ್ಪೋಣ. ಆದರೆ ಅಲ್ಲೆಲ್ಲ ಗಮನಿಸಬೇಕಾದ ಒಂದು ಅಂಶವೆಂದರೆ ಇಂಥವರು ಅದೆಷ್ಟು ಜನಕ್ಕೆ ಪ್ರಿಯರಾಗಿ ಉಳಿದರು ಮತ್ತು ಅದೆಷ್ಟು ಜನರ ದ್ವೇಷವನ್ನು ಕಟ್ಟಿಕೊಂಡರು ಎಂಬುದಲ್ಲವೇ?
ದ್ವೇಷ ಕಟ್ಟಿಕೊಂಡವರ ಸಂಖ್ಯೆ ಹೆಚ್ಚಿದರೆ ಇದು ಅಸತ್ಯದ ಪರಾಜಯವೇ ಎಂದಾಯಿತಲ್ಲ. ಸತ್ಯಾಸತ್ಯತೆಗಳ ಜಯಾಪಜಯಗಳ ಮೌಲ್ಯಾಂಕನ ಮಾಡುವಾಗ ದೊಡ್ಡ ದೊಡ್ಡ ಕಟ್ಟಡ, ಬೆಳ್ಳಿ, ಬಂಗಾರ, ಧನ, ಐಶ್ವರ್ಯಗಳ ಸಂಗ್ರಹ ಅಥವಾ ಆರಾಮದಾಯಕ ವಿಲಾಸಿ ಜೀವನ ಇತ್ಯಾದಿಗಳನ್ನು ಸತ್ಯದ ವಿಜಯವೆಂದು ಪರಿಗಣಿಸಲ್ಪಡುತ್ತದೋ ಅಲ್ಲೇ ತಪ್ಪಾದ ಲೆಕ್ಕಾಚಾರವಾಗಿರುತ್ತದೆ. ಅಂದರೆ ಸಂಪತ್ತು, ಅಧಿಕಾರಗಳನ್ನು ನಾವು ಸತ್ಯದ ವಿಜಯ ಅಂತ ಎಲ್ಲಿವರೆಗೂ ನಾವು ಪರಿಗಣಿಸುತ್ತೇವೋ ಅಲ್ಲಿವರೆಗೂ ಈ ಸತ್ಯಾಸತ್ಯದ ಲೆಕ್ಕಾಚಾರವೇ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಸ್ತುಗಳನ್ನು ಪಡೆದು ಕೂಡ ಒಬ್ಬ ವ್ಯಕ್ತಿಯು ಅಸಂತುಷ್ಟನೂ ಭಯಭೀತನೂ ಇಚ್ಛೆಗಳ ದಾಸನೂ ಆಗಿದ್ದು ಜನರ ಮಾನಸ ಪಟಲದಿಂದ ಕೆಳಗಿಳಿದಿದ್ದಾನೆಂದರೆ ಅಸತ್ಯಮಯ ಜೀವನದ ಅವಶ್ಯಂಭಾವಿ ಫಲವನ್ನು ಅವನೀಗ ಭೋಗಿಸುತ್ತಿದ್ದಾನೆಂದೇ ತಿಳಿಯಬೇಕು. ಅಂದರೆ ನಮ್ಮ ಜೀವನದಲ್ಲಿ ಸಂಪತ್ತು, ಐಶ್ವರ್ಯ, ಅಧಿಕಾರ ಎಲ್ಲ ಇದ್ದರೂ ಕೂಡ ಜೀವನದಲ್ಲಿ ಭಯ ಇದೆ, ಅಸಂತೋಷವಿದೆ, ಅನೇಕ ಇಚ್ಛೆಗಳಿದೆ. ಇವೆಲ್ಲ ಇದ್ದರೆ ಅದರ ಅರ್ಥ ಅವನು ತನ್ನ ಜೀವನದಲ್ಲಿ ಸತ್ಯವನ್ನು ಜೀವನ ಮಾಡಲಿಲ್ಲ, ಅಸತ್ಯದ ಜೀವನವನ್ನು ಮಾಡಿದ್ದಾನೆ, ಅದರ ಫಲವನ್ನೇ ಈಗ ಅನುಭವಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ವಿಪರೀತವಾಗಿ ಒಬ್ಬ ವ್ಯಕ್ತಿಯು ತುಂಬ ಸಂಘರ್ಷ ಹಾಗೂ ಕಠೋರ ಮಾರ್ಗವನ್ನು ಕ್ರಮಿಸುತ್ತಿದ್ದಾನೆ. ವಾಸಿಸಲು ಒಂದು ಚಿಕ್ಕ ಗುಡಿಸಲು ಮಾತ್ರವಿದೆ. ಭೌತಿಕ ಧನದ ಹೆಸರಿನಲ್ಲಿ ಬರಿಗೈ ದಾಸನೇ ಆಗಿದ್ದಾನೆ. ಆದರೂ ಆತ್ಮಸಂತುಷ್ಟನೋ ಕರುಣೆ ಪ್ರೇಮಗಳ ಸಾಗರನೂ ಆಗಿದ್ದಾನೆಂದರೆ ಅವನ ತಪೋಮಯ ಜೀವನದೆದುರು ಸಂಪೂರ್ಣ ಸಮಷ್ಟಿಯೇ ತಲೆಬಾಗುತ್ತದೆ. ಅವನ ಸರಳತೆಯಿಂದ ಎಲ್ಲರೂ ಪ್ರಭಾವಿತರೇ ಆಗುತ್ತಾರೆ. ಬಾಹ್ಯ ಸುಖ ದುಃಖಗಳಿಗೆ ಅವನು ಯಾವುದೇ ಬೆಲೆಯನ್ನೇ ಕೊಡುತ್ತಿಲ್ಲ. ಸಂತೋಷ, ಸಮತೆ, ಶೀಲ, ಶಾಂತಿ ಇವೇ ಅವನ ಮಾರ್ಗದ ಮೆಟ್ಟಿಲುಗಳಾಗಿವೆ. ಇವೇ ಅಲ್ಲವೇ ಸತ್ಯರೂಪಿ ಮಹಾವೃಕ್ಷದ ದಿವ್ಯ ಫಲಗಳು. ಅಂದರೆ ನಮ್ಮಲ್ಲಿ ಸಂತೋಷವಿದೆ, ಸಮತೆ ಇದೆ, ಶೀಲ ಇದೆ, ಸದಾಚಾರ ಇದೆ, ಸದ್ಗುಣಗಳಿದೆ, ಶಾಂತಿ, ನೆಮ್ಮದಿಗಳಿದೆ. ಇದರ ಅರ್ಥ ಸತ್ಯದ ಫಲವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ. ನಾವು ನಮ್ಮ ಜೀವನದಲ್ಲಿ ಆಚರಿಸಿದ ಸತ್ಯ ಧರ್ಮದ ಫಲವನ್ನು ನಾವು ಈ ರೀತಿ ಅನುಭವಿಸ್ತೇವೆ. ಸತ್ಯನಿಷ್ಠ ಮಹಾತ್ಮನ ಜೀವನ ರೂಪಿ ನದಿಯು ಕಷ್ಟ ಹಾಗೂ ಸಂತೋಷ ಎಂಬ ಈ ಎರಡೂ ದಡಗಳ ಮಧ್ಯೆ ಹರಿಯುತ್ತಿರುತ್ತದೆ. ಅದೇ ಒಬ್ಬ ಸಾಧಾರಣ ಮನುಷ್ಯನ ಜೀವನ ನದಿಗೆ ಸುಖ ಹಾಗೂ ದುಃಖಗಳೇ ದಡಗಳಾಗಿರುತ್ತವೆ. ಅಂದರೆ ಸತ್ಯನಿಷ್ಠ ವ್ಯಕ್ತಿಯ ಜೀವನದಲ್ಲಿ ನದಿಯ ಒಂದು ದಡದಲ್ಲಿ ಕಷ್ಟ ಇದ್ದರೆ ಇನ್ನೊಂದು ದಡದಲ್ಲಿ ಸಂತೋಷ ಇದೆ. ಆದರೆ ಅಸತ್ಯವನ್ನು ಆಚರಿಸುವಂಥ ಒಬ್ಬ ಸಾಧಾರಣ ವ್ಯಕ್ತಿಯ ಜೀವನದಲ್ಲಿ ಒಂದು ದಡದಲ್ಲಿ ಸುಖ ಇದ್ದರೆ ಇನ್ನೊಂದು ದಡದಲ್ಲಿ ದುಃಖ ಇದೆ. ಅವನ ಜೀವನದಲ್ಲಿ ಸಂತೋಷ ಇರಲ್ಲ ಅಂತ ಹೇಳ್ತಾರೆ. ಜೀವನದ ಅಜ್ಞಾನಮಯ ಅವಸ್ಥೆಯಲ್ಲಿ ವ್ಯಕ್ತಿಯು ಯಾವ ಯಾವ ವಿಷಯಗಳಿಗೆ ಮಹತ್ವ, ಉಚ್ಚ ಸ್ಥಾನಮಾನಗಳನ್ನು ಕೊಡುತ್ತಾನೋ ಅವನ ಜ್ಞಾನದ ಸ್ತರವು ಬದಲಾದಾಗ ಅವೇ ವಿಷಯ ವಸ್ತುಗಳಿಗೆ ಯಾವುದೇ ಮಹತ್ವ ಉಳಿಯುವುದಿಲ್ಲ. ಒಂದು ವಸ್ತುವನ್ನು ನಾವು ಈಗ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವೋ ಅದು ಜ್ಞಾನ ಹೆಚ್ಚಾದಾಗ ಅದೇ ವಸ್ತು ನಮಗೆ ಉಪೇಕ್ಷೆಯಾಗಿ ಕಾಣುತ್ತೆ, ವಿರುದ್ಧವಾಗಿ ಕಾಣುತ್ತೆ. ಪ್ರಪಂಚ ಯಾವಾಗ ತನ್ನದೇ ದೃಷ್ಟಿಯಿಂದ ಈ ಮಹಾತ್ಮನ ಬಾಳನ್ನು ಕಾಣುತ್ತದೋ ಅಯ್ಯೋ ಪಾಪ, ಸತ್ಯದ ಅಮಲಿನಲ್ಲಿ ಬಂದು ಅದೆಷ್ಟು ಸಂಕಟಮಯ ಸ್ಥಿತಿಗೆ ಬಂದಿದ್ದಾನೆ ಎಂದು ಪರಿತಪಿಸುತ್ತದೆ. ನಿಜಕ್ಕೂ ಅಲ್ಲಿ ಕಷ್ಟಮಯ ಜೀವನವೆಂಬುದು ಏನೂ ಇರುವುದೇ ಇಲ್ಲ. ಸೀತೆಯೇ ಅಗ್ನಿ ಪರೀಕ್ಷೆಗೆ ಏಕೆ ಗುರಿಯಾಗುತ್ತಾಳೆ? ಏಕೆಂದರೆ ಅವಳು ಸತಿಯಲ್ಲವೇ? ಸತ್ಯಕ್ಕೆ ಇಷ್ಟೊಂದು ಮಹತ್ವವಿಲ್ಲದೆ ಹೋಗಿದ್ದರೆ ಸಹಸ್ರ ಅಶ್ವಮೇಧಕ್ಕಿಂತಲೂ ಸತ್ಯದ ತೂಕವೇ ಜಾಸ್ತಿ ಎಂಬ ಲೋಕೋಕ್ತಿ ಪ್ರಚಲಿತದಲ್ಲಿ ಹೇಗಿರುತ್ತಿತ್ತು? ಅಶ್ವಮೇಧ ಸಹಸ್ರಾಧಿ ಸತ್ಯಮೇವ ವಿಶಿಷ್ಯತೆ. ಮಹಾಭಾರತದಲ್ಲಿ ಒಂದು ಶ್ಲೋಕ ಹೇಳುತ್ತೆ, 1000 ಅಶ್ವಮೇಧ ಯಾಗಕ್ಕಿಂತ ಸತ್ಯಾಚರಣೆ ಮಾಡುವಂಥ ವ್ರತ ಇದೆಯೋ ಅದು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅಶ್ವಮೇಧ ಯಾಗ ಮಾಡಿ ಸಾವಿರಾರು ಜನಗಳಿಗೆ ಅನ್ನದಾನ ಮಾಡಿ ಹಣ, ವಸ್ತ್ರ, ಸಂಪತ್ತನ್ನು ದಾನ ಮಾಡುವಂಥ ಒಂದು ಮಹಾಯಜ್ಞ ಇದೆ. ಆ ಯಜ್ಞಕ್ಕಿಂತ 1000, ಆ ಥರ ಒಂದೆರಡಲ್ಲ, 1000 ಯಜ್ಞಕ್ಕಿಂತ ಸತ್ಯದ ಆಚರಣೆಯನ್ನು ಮಾಡುವ ವ್ರತ ಏನಿದೆಯೋ ಅದು ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ದೃಷ್ಟಿಕೋನದಿಂದಲೂ ಈ ವಿಷಯವನ್ನು ಕುರಿತು ವಿಚಾರಿಸುವುದು ಅನುಪಯುಕ್ತವೇನೂ ಆಗುವುದಿಲ್ಲ. ನಮ್ಮೆಲ್ಲರ ಜೀವನದ ಸಂಚಾಲನೆಯು ಸಂಸ್ಕಾರಗಳಿಂದ ಆಗುತ್ತಿದ್ದು ಆ ಸಂಸ್ಕಾರಗಳ ನಿರ್ಮಾಣವು ಕರ್ಮಗಳಿಂದ ಆಗುತ್ತದೆಂಬುದನ್ನು ನಾವೆಲ್ಲ ಒಪ್ಪುತ್ತೇವಲ್ಲವೇ? ಅಂದರೆ ನಾವು ಯಾವುದೇ ಕರ್ಮಗಳನ್ನು ಮಾಡಬೇಕಾದ್ರೆ ನಮ್ಮ ಒಳಗಡೆ ಒಂದು ಸ್ವಭಾವ ಒಳಗಡೆ ಇದೆ, ಸಂಸ್ಕಾರವಿದೆ. ನಾವು ಸಹಜವಾಗಿ ಆ ಕಾರ್ಯಗಳನ್ನು ಮಾಡ್ತೇವೆ. ಆ ಸಂಸ್ಕಾರಗಳ ನಿರ್ಮಾಣ ನಮ್ಮ ಕರ್ಮಗಳಿಂದ ಉತ್ಪನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ವೇಳೆ ಅಸತ್ಯ ಮಾರ್ಗದಿಂದ ಬಾಳುತ್ತಿದ್ದರೆ
ಅಸತ್ಯ ಸಂಸ್ಕಾರಗಳು ಹಾಗೂ ಸತ್ಯದಿಂದ ಜೀವನ ಸಾಗಿಸುತ್ತಿದ್ದರೆ ಸತ್ಯ ಸಂಸ್ಕಾರಗಳು ದೃಢದಿಂದ ದೃಢತರ ಮತ್ತು ದೃಢತಮವಾಗುತ್ತಾ ಸಾಗುತ್ತವೆ. ಇಲ್ಲಿ ನಾವೆಲ್ಲ ಸ್ವಲ್ಪ ಗಂಭೀರ ದೃಷ್ಟಿಯಿಂದ ನೋಡಿದ್ದೇ ಆದರೆ ಈ ಸಂಸ್ಕಾರಗಳ ಗಳಿಕೆಯೇ ಮಾನವ ಜೀವನದ ನಿಜವಾದ ಅರ್ಜನೆಯಾಗಿದೆ ಎಂಬುದು ಕಂಡುಬರುತ್ತದೆ. ಅಂದರೆ ನಾವು ಯಾವುದೇ ಕರ್ಮವನ್ನು ಮಾಡ್ತೀವೋ ಸತ್ಯದ ಆಧಾರದ ಮೇಲೆ ಮಾಡಿದ್ರೆ ಆ ಕರ್ಮದ ಅನುಸಾರವಾಗಿ ಸಂಸ್ಕಾರ ನಿರ್ಮಾಣ ಆಗುತ್ತೆ. ಸಂಸ್ಕಾರದಿಂದ ಮತ್ತೆ ಅದೇ ರೀತಿಯ ಕರ್ಮಗಳನ್ನು ಮಾಡ್ತೇವೆ. ನಾವು ಅಸತ್ಯದ ಕರ್ಮಗಳನ್ನು ಆಚರಣೆ ಮಾಡಿದ್ರೆ ಅಸತ್ಯದ ಕರ್ಮ ಸಂಸ್ಕಾರಗಳು ನಿರ್ಮಾಣ ಆಗುತ್ತೆ. ಅಸತ್ಯದ ಕರ್ಮ ಸಂಸ್ಕಾರಗಳಿಂದ ಪುನಃ ಆ ಕರ್ಮಗಳ ಚಕ್ರ ನಿರಂತರವಾಗಿ ಆಗುತ್ತೆ. ಅದರಿಂದ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಏನಾದರೂ ಸಂಪಾದನೆ ಅಂದರೆ ಇವು ಮೃತ್ಯು ಆದರೂ ಕೂಡ ಇವು ನಾಶವಾಗಲ್ಲ. ನಾವು ಮಾಡುವಂಥ ಕರ್ಮಗಳ ಸಂಸ್ಕಾರಗಳು ನಾವು ಸತ್ರು ನಮ್ಮನ್ನು ಬಿಟ್ಟು ಹೋಗಲ್ಲ. ನಾವು ಮುಂದಿನ ಜನ್ಮದಲ್ಲೂ ಅವನ್ನು ಅನುಭವಿಸಬೇಕಾಗುತ್ತೆ. ಆ ಕಾರಣದಿಂದ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ನಾವೇನಾದರೂ ಗಳಿಸಿ ಧನ ಆಗಿದ್ರೆ ಅದು ನಮ್ಮ ಶುದ್ಧ ಜ್ಞಾನಮಯ ಸತ್ಯಾಧಾರಣೆ ಸತ್ಯ ವ್ರತದ ಸಂಸ್ಕಾರಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದುವೇ ಸ್ಥಿರವಾಗಿದ್ದು ಜನ್ಮ ಜನ್ಮಾಂತರದವರೆಗೂ ನಮ್ಮ ಜೊತೆ ಬರುವಂತದ್ದಾಗಿದೆ. ಹಾಗಾಗಿ ಈ ಕೋನದಿಂದ ನೋಡಿದರೂ ಸತ್ಯಮೇವ ಜಯತೆ ಎಂಬುದೇ ದೃಢವಾಗುತ್ತದೆ. ಅಸತ್ಯ ಮಾರ್ಗ ಅಂದರೆ ಛಲ, ಕಪಟ, ವಿಶ್ವಾಸಘಾತವೇ ಮುಂತಾದವುಗಳಿಂದ ಒಬ್ಬ ತುಂಬಾ ಧನೈಶ್ವರ್ಯಗಳನ್ನು ಸಂಪಾದಿಸಿದ್ದಾನೆ ಎಂದಿಟ್ಟುಕೊಳ್ಳಿ. ತನ್ನ ಅಪಾರ ಸಂಪತ್ತಿನಿಂದ ಅಷ್ಟಿಷ್ಟು ದಾನ ಮಾಡಿ ಲೋಕ ಪ್ರತಿಷ್ಠೆಯನ್ನು ಗಳಿಸಿದ್ದಾನೆ. ಆದರೆ ಇವೆಲ್ಲ ಸಂಪತ್ತು ಅವನ ಆಸರೆಯಾಗಿ ಎಲ್ಲಿಯವರೆಗೆ ಇರುತ್ತವೆ ಎಂಬುದೇ ನಿಜವಾಗಿಯೂ ಅರಿಯಬೇಕಾದ ಸಂಗತಿ. ಬಹಳ ಎಂದರೆ ಈ ಒಂದು ಜೀವನದ ಅಂತ್ಯದವರೆಗೆ. ಅದಾದ ಆಮೇಲೆ ಅವನು ತನ್ನ ಚಿತ್ತದಲ್ಲಿ ಯಾವ ವಿಷಯಗಳಿಗೆ ಮಹತ್ವ ಕೊಟ್ಟು ಉಳಿರಿಸಿಕೊಂಡಿದ್ದಾನೋ ಅವೇ ಇರುತ್ತವೆ, ಹೌದೇ ಇಲ್ಲವೇ ಎಂಬುದರ ನಿರ್ಣಯವನ್ನು ನಾವು ಓದುಗರಿಗೆ ಬಿಟ್ಟು ಬಿಡುತ್ತೇವೆ. ಯಾಕೆಂದ್ರೆ ನಾವು ಅನೇಕ ಜನರು ಸಂಪತ್ತನ್ನು ಸಂಗ್ರಹಣೆ ಮಾಡಿ ಅನ್ಯಾಯ ಮಾರ್ಗದಿಂದ ಅಧರ್ಮದ ಮಾರ್ಗದಿಂದ ನೋಡಿರ್ತೇವೆ. ಆಮೇಲೆ ಅವನು ಸಾಯೋವರೆಗೂ ಹಾಗೆ ಇರ್ತಾನೆ, ಚೆನ್ನಾಗೇ ಇರ್ತಾನೆ. ಆದರೆ ಸತ್ ಮೇಲೆ ಏನು ಅನ್ನೋದು ಪ್ರಶ್ನೆ. ಇಲ್ಲಿವರೆಗೇನು ಸಂಪಾದನೆ ಮಾಡ್ದ, ಹೌದು ಜೀವನ ಮಾಡ್ದ, ಅವನಿಗೆ ಸಂಪತ್ತಿತ್ತು, ಅಧಿಕಾರ ಇತ್ತು, ದಾನ ಧರ್ಮ ಮಾಡಿ ಜನರ ಹತ್ರ ಒಂದಷ್ಟು ಹೆಸರನ್ನು ತಳ್ಕೊಂಡ, ಕಳ್ಳ ಮಾರ್ಗದಿಂದ ಸಂಪಾದನೆನೂ ಮಾಡ್ದ, ಎಲ್ಲ ಮಾಡ್ದ. ಆದರೆ ಮುಗೀತಾ? ಇಲ್ಲಿಗೆ ಮುಗೀತಾ? ಖಂಡಿತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಜನ್ಮದಲ್ಲೂ ಕೂಡ ಇದೇ ಸ್ವಭಾವವನ್ನು ಅನುಭವಿಸ್ಬೇಕಾಗುತ್ತೆ. ಇದೇ ಸ್ವಭಾವದಿಂದ ಅವನ ಜೀವನ ಶುರು ಆಗುತ್ತೆ. ಅವನು ಮತ್ತೆ ಅದೇ ಕರ್ಮಗಳನ್ನು ಮಾಡ್ತಾನೆ. ಆದರೆ ಕಾಲ ಅದೇ ರೀತಿ ಇರಲ್ಲ. ಅವನು ಮಾಡಿದ ಕರ್ಮಕ್ಕೆ ದಂಡನೆ ಸಿಕ್ಕೇ ಸಿಗುತ್ತೆ. ಮೋಸ ಮಾಡಿದವರಿಗೆ, ಅನ್ಯಾಯ ಮಾಡಿದವರಿಗೆ, ಯಾರ್ಯಾರಿಗೆ ಏನೇನೋ ಮಾಡಿರ್ತಾನೋ ಅವೆಲ್ಲವೂ ವಾಪಸ್ ಮರಳಿ ಪಡಿಬೇಕಾಗುತ್ತೆ. ಮತ್ತು ಅವನ ಸ್ವಭಾವ ಅದೇ ರೀತಿ ಇರುತ್ತೆ. ಶುದ್ಧ ಭಾವನೆ ಇರಲ್ಲ. ಶುದ್ಧ ಭಾವನೆ ಇಲ್ಲ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ ಸಂತೋಷವೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ದುಣ್ಣು ಮಹಾರಾಯ ಎಂಬ ಮಾತೆ ನಿಜವಾಗಿದ್ದರೆ ಜಯ ಸತ್ಯದ್ದಾಗುತ್ತದೆ ಅಥವಾ ಅಸತ್ಯದ್ದಾಗುತ್ತದೆ ಎಂಬುದನ್ನು ನೀವೇ ನಿರ್ಧರಿಸಿ ಅಂತ. ಅಂದರೆ ಈ ಒಂದು ಗಾದೆ ನಾವು ಏನು ಹೇಳ್ತೀವೋ, ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಗಾದೆಯನ್ನು ನಾವು ನಂಬುವುದಾದರೆ ಸರಿಯಾಗಿ ಸತ್ಯದ ಜಯವಾಗುತ್ತೋ ಅಸತ್ಯದ ಜಯವಾಗುತ್ತೋ ಅಂತ ನೀವೇ ನಿರ್ಧರಿಸಿ ಅಂತ ಶ್ರೀಗಳು ಹೇಳ್ತಾ ಇದ್ದಾರೆ. ಯಾವ ಜನ ಈ ಜೀವನ ಯಾತ್ರೆಯು ಇಲ್ಲಿಗೆ ಕೊನೆಯಾಗುವುದು, ಇನ್ನು ಮುಂದೆ ಸಾಕಷ್ಟು ದಾರಿ ಕ್ರಮಿಸುವುದಿದೆ ಎಂದು ಒಪ್ಪುತ್ತಾರೋ ಅವರು ಯಾವುದು ಹೇಗೆ ಇದೆಯೋ ಅದುವೇ ಶೇಷವಾಗಿ ಉಳಿಯುತ್ತದೆ. ಒಳ್ಳೆಯದಿದ್ದರೆ ಒಳ್ಳೆಯದು, ಕೆಟ್ಟದಿದ್ದರೆ ಕೆಟ್ಟದ್ದು ಎಂದು ಅವಶ್ಯವಾಗಿ ಒಪ್ಪಲೇಬೇಕಾಗುತ್ತದೆ. ಆದರೆ ಯಾರು ಕರ್ಮಫಲ, ಪುನರ್ಜನ್ಮ ಇವೆಲ್ಲ ಬಂಡಲ್, ಬೋಗಸ್ ಎಂಬಿತ್ಯಾದಿ ಅಣಿಮುತ್ತುಗಳನ್ನು ಉದರಿಸುತ್ತಾರೋ ಅಂಥ ಜನರಿಗೆ ಸತ್ಯದ ಮಹತ್ವವನ್ನು ತಿಳಿಸಿ ಹೇಳುವುದು ಕಠಿಣವೇ ಸರಿ. ಸತ್ಯಮಯ ಜೀವನವೆಂದರೆ ಸಂಯಮಪೂರ್ಣ ಮರ್ಯಾದಿತ ಜೀವನವನ್ನು ಜೀವಿಸುವುದು ಎಂದರ್ಥ. ಅದೇ ಅಸತ್ಯಮಯ ಜೀವನವೆಂದರೆ ಸ್ವೇಚ್ಛಾಚಾರಿ ಜೀವನ. ಜೀವನ ಮಾರ್ಗದಲ್ಲಿ ಕರ್ಮಫಲ, ಪುನರ್ಜನ್ಮಗಳು ಅತ್ಯಂತ ದೊಡ್ಡ ಅಡೆತಡೆಗಳಾಗಿವೆ. ಅಂದರೆ ಇವೆರಡೂ ಜೊತೆ ಜೊತೆಗೆ ಸಾಗಲಾರವು. ಹಾಗಾಗಿ ಅವನು ತನ್ನ ಮಾರ್ಗಕ್ಕೆ ಅಡಚಣೆಗಳಾದ ಸತ್ಯವನ್ನೇ ಮೊದಲು ದೂರ ಮಾಡುತ್ತಾನೆ. ಅಂದರೆ ಸಾಮಾನ್ಯವಾಗಿ ಯಾರು ಅಸತ್ಯದ ಜೀವನದಲ್ಲಿ ಮುಂದುವರಿತಾರೋ, ಅನ್ಯಾಯದ ಮಾರ್ಗದಲ್ಲಿ ಮುಂದುವರಿತಾರೋ ಅವರು ಈ ಒಂದು ಪುನರ್ಜನ್ಮ, ಕರ್ಮಫಲ ಇದರ ಬಗ್ಗೆ ನಂಬಿಕೆನೂ ಇಡಲ್ಲ, ಸ್ವೀಕಾರನೂ ಮಾಡಲ್ಲ. ಯಾಕೆಂತ ಹೇಳಿದ್ರೆ ಅದು ಅವನಿಗೆ ದೊಡ್ಡ ಸಮಸ್ಯೆ. ಅವನು ಈ ಜೀವನದಲ್ಲಿ ಅನ್ಯಾಯ ಮೋಸ ಮಾಡ್ಕೊಂಡು ಹೋದ್ರೆ ಮುಂದಿನ ಜನ್ಮದಲ್ಲಿ ಅದರ ಅನುಭವಿಸ್ಬೇಕಾಗುತ್ತೆ. ಅಂದರೆ ಇರೋದು ಅಂತ ಸ್ವೀಕಾರ ಮಾಡಿದ್ರೆ ತಾನೇ ಸಮಸ್ಯೆ. ಇಲ್ಲ ಅಂತ ಹೇಳಿದ್ರೆ ಮುಗ್ದೋಯ್ತು ಅಂತ ಅನ್ಕೊಳ್ತಾರೆ. ಆದರೆ ಅದೊಂದು ದೊಡ್ಡ ಸತ್ಯ. ಅದು ಈ ಜೀವನ ಇಲ್ಲಿಗೆ ಮುಗಿಯಲ್ಲ ಅನ್ನೋದು ಅದು ನಿಜವಾದ ಸತ್ಯ. ಅದನ್ನೇ ದೂರ ಮಾಡಿಬಿಡ್ತಾನೆ. ಆ ಸತ್ಯವನ್ನೇ ದೂರ, ಇಲ್ಲ ಅದಿಲ್ಲ, ಸುಳ್ಳು ಅಂತ ಹೇಳ್ತಾರೆ. ಈ ಜನ್ಮದಲ್ಲಿ ಸುಲಭವಾಗಿ ಸ್ವೇಚ್ಛೆಯಾಗಿ ಜೀವನ ಮಾಡೋಕ್ಕೋಸ್ಕರ ಈ ರೀತಿಯ ವಾದಗಳನ್ನು ಹೇಳ್ತಾರೆ. ಅಂಥವರಿಗೆ ಸತ್ಯದ ಮಹತ್ವವನ್ನು ತಿಳಿಸೋದು ತುಂಬ ಕಷ್ಟ ಅಂತ ಹೇಳಿ. ಒಳ್ಳೆಯ ಸಂಸ್ಕಾರಗಳ ಅರ್ಜನೆಯೇ ನಿಜವಾದ ಗಳಿಕೆ. ನಮ್ಮ ಒಳ್ಳೆಯ ಶುದ್ಧ ಆಚರಣೆಯ ಸಂಸ್ಕಾರಗಳೇ ಅದು ನಿಜವಾದ ಗಳಿಕೆ ಅಂತ ಹೇಳ್ತಾರೆ. ಯಾರು ಈ ರೀತಿಯ ದೃಢ ನಿಷ್ಠೆಯನ್ನು ಹೊಂದಿರುತ್ತಾರೋ
ಅದಕ್ಕೆ ಅನುಗುಣವಾಗಿಯೇ ತಮ್ಮ ತಮ್ಮ ಜೀವನದ ವಿಕಾಸ ಹಾಗೂ ಪತನಗಳು ನಿರ್ಧರಿಸಲ್ಪಡುತ್ತವೆ. ಅಂಥವರು ಆರಂಭದಲ್ಲಿ ರಮಣೀಯ ಆದರೆ ಪರಿಣಾಮದಲ್ಲಿ ಎಂದೆಂದಿಗೂ ಪರಿತಾಪಗಳನ್ನೇ ಕೊಡತಕ್ಕಂತಹ ಕಾರ್ಯಗಳಲ್ಲಿ ಅದು ಹೇಗೆ ತಾನೇ ತೊಡಗುವರು? ಸತ್ಯಮಯ ಜೀವನದ ವರ್ತಮಾನ ಫಲಗಳು ಸಂಯಮ, ಸಂತೋಷ, ಶಾಂತಿ, ಪರದುಃಖ ಕಾತರತೆ, ಕರುಣೆ, ಪ್ರೇಮ, ಸಹಾನುಭೂತಿ ಇತ್ಯಾದಿಗಳಾಗಿದ್ದು, ಅಸತ್ಯಮಯ ಜೀವನದ ತಾತ್ಕಾಲಿಕ ಫಲಗಳು ಅಂದರೆ ವರ್ತಮಾನ ಕಾಲದಲ್ಲಿ ಸತ್ಯವನ್ನು ಆಚರಣೆ ಮಾಡುವಂಥದ್ದು. ಈಗಿನ ಫಲ ಏನಿದೆ ಅಂತ ಹೇಳಿದ್ರೆ ನಮಗೆ ಏನು ಸಿಗುತ್ತೆ? ಸಂಯಮ ಇರುತ್ತೆ, ವಾಣಿಯ ಸಂಯಮ, ಶರೀರ ಸಂಯಮ, ಮನಸ್ಸು ಸಂಯಮ, ಇಂದ್ರಿಯ ಸಂಯಮ, ಸಂತೋಷ ಇರುತ್ತೆ ನಮ್ಮ ಜೀವನದಲ್ಲಿ, ಶಾಂತಿ ಇರುತ್ತೆ, ಇನ್ನೊಬ್ಬರ ದುಃಖಗಳಿಗೆ ನಾವು ಪರಿತಪಿಸ್ತೀವಿ, ಅವರ ದುಃಖವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ನಮ್ಮಲ್ಲಿ ಕರುಣೆ ಇರುತ್ತೆ, ಪ್ರೇಮ ಇರುತ್ತೆ, ಸಹಾನುಭೂತಿ ಇರುತ್ತೆ. ಇವೆಲ್ಲವೂ ಸತ್ಯ ಆಚರಣೆಯ ಫಲಗಳು ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ. ಅದೇ ಅಸತ್ಯವನ್ನು ಆಚರಿಸುವಂಥ ವ್ಯಕ್ತಿಯ ಈವಾಗಿನ ಜೀವನದ ಸ್ಥಿತಿ ಹೇಗಿರುತ್ತೆ? ಅವ್ರು ಹೇಳ್ತಾ ಇದ್ದಾರೆ, ಭಯ, ಯಾವಾಗಲೂ ಭಯ ಇರುತ್ತೆ ಸುಳ್ಳು ಹೇಳಿದವನಿಗೆ. ಅಸಂತೋಷ, ಸಂತೋಷ ಇರಲ್ಲ. ಚಿತ್ತದಲ್ಲಿ ನಿರಂತರ ಉದ್ವಿಗ್ನತೆ, ಚಂಚಲವಾಗಿರುತ್ತೆ. ಹೃದಯದ ಕಠೋರತೆ, ಕಠೋರ ಹೃದಯ, ಚಲಕಪಟಗಳ ಸಂಸ್ಕಾರಗಳಿಂದ ಚಿತ್ತ ತುಂಬಿ ಹೋಗಿರುವುದು. ಸ್ವಾರ್ಥ ಭಾವನೆಯ ಪ್ರಾಬಲ್ಯಗಳಾಗಿವೆ, ಅವನಲ್ಲಿ ಸ್ವಾರ್ಥ ಅಧಿಕವಾಗಿರುತ್ತೆ. ಇವು ನಮ್ಮಲ್ಲಿಯೇ ಎರಡೂ ಪ್ರಕಾರದ ಜೀವನದ ಬೇರೆ ಬೇರೆ ಮಹಾನ್ ಫಲಗಳಾಗಿದ್ದರೂ ಒಂದು ವೇಳೆ ಪುನರ್ಜನ್ಮ ಹಾಗೂ ಕರ್ಮಫಲ ವ್ಯವಸ್ಥೆಯ ಮೇಲೆ ಯಾರಿಗಾದರೂ ಪೂರ್ಣ ವಿಶ್ವಾಸವಿರದಿದ್ದರೋ ಈ ಮೇಲೆ ತಿಳಿಸಿದ ವಿಷಯಗಳಿಂದಲೂ ಅಸತ್ಯದ ಪರಾಜಯ ಹಾಗೂ ಸತ್ಯದ ವಿಜಯವೇ ಅತ್ಯಂತ ಸ್ಫುಟವಾಗಿ ಗೋಚರಿಸುತ್ತದೆ. ಅಂದರೆ ಹೇಳ್ತಾ ಇದ್ದಾರೆ, ಪುನರ್ಜನ್ಮ ನಂಬಿಕೆ ಇಲ್ಲ ಪರವಾಗಿಲ್ಲ, ಕರ್ಮಫಲ ನಂಬಿಕೆ ಇಲ್ಲ ಪರವಾಗಿಲ್ಲ, ಆದರೆ ಈಗ ಸದ್ಯದ ಸ್ಥಿತಿಯಲ್ಲಿ ಜೀವನ ಹೇಗಿದೆ ಅಂತ ನೋಡ್ಕೊಳ್ಳೋದು ಅಂತ ದೃಷ್ಟಿ ಇದ್ರೂ ಕೂಡ ನಾವು ಈ ಕ್ಷಣದಲ್ಲಿ ನಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಸಂಯಮ ಇದೆ ಅಂದರೆ ಅದು ಸತ್ಯದ ಫಲವೇ ಅಂತಲೇ ಸ್ವೀಕಾರ ಮಾಡಬೇಕಾಗುತ್ತೆ. ಮತ್ತು ಅಸತ್ಯದ ಫಲ ಏನಿದೆ? ಅಸಂತೋಷ, ಭಯ, ಸ್ವಾರ್ಥ, ಚಿತ್ತದ ಉದ್ವಿಗ್ನತೆ ಇತ್ಯಾದಿಗಳು. ಆ ಕಾರಣದಿಂದಲಾದರೂ ನಾವು ಸತ್ಯದ ಆಚರಣೆಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ವ್ಯಕ್ತಿ ಇಂತಹ ವಿಷಯಗಳಲ್ಲೂ ಅತ್ಯಂತ ಕುರುಡುತನದಿಂದ ವರ್ತಿಸುತ್ತಿದ್ದಾನೋ ಮತ್ತು ಆಪ್ತ ವಚನಗಳಿಗೂ ಕಿವಿಗೊಡುತ್ತಿಲ್ಲವೆಂದರೆ ಅಂಥವನಿಗೆ ಇಂತಹ ಗಹನವಾದ ವಿಷಯಗಳು ಅರ್ಥವಾಗುತ್ತಿಲ್ಲವೆಂದೇ ತಿಳಿಯಬೇಕು. ಅವನಿಗೆ ಅವಾಗ ಸದ್ಯಕ್ಕೆ ಅರ್ಥನೇ ಆಗ್ತಾ ಇಲ್ಲ ಈ ವಿಷಯ ಅಂತ ಹೇಳ್ತಾ ಇದ್ದಾರೆ. ಸತ್ಯಪಾರಾಯಣ ಜನರು ತಮ್ಮ ಜೀವನ ಯಾತ್ರೆಯ ವಿಷಯದಲ್ಲಿ ಎಷ್ಟು ಸಚೇತನರಾಗಿರುತ್ತಾರೆ ಎಂಬುದಕ್ಕೆ ಒಂದು ದೃಷ್ಟಾಂತ ಕೇಳಿ. ಅಶ್ರಫ್ ಅಲಿ ಎಂಬ ಒಬ್ಬ ಸುಲ್ತಾನ ಸಹರಾನಪುರದಿಂದ ಲಖನೌಗೆ ಹೊರಟಿದ್ರು. ಅವರ ಪ್ರಶಂಸಕರು ಬೀಳ್ಕೊಡಲು ಸ್ಟೇಷನ್ನಿಗೆ ಬಂದಿದ್ದರು. ಸುಲ್ತಾನ ಸಾಹೇಬರ ಸಾಮಾನುಗಳು ಪ್ಲಾಟ್ಫಾರ್ಮಿಗೆ ಬಂದು ತಲುಪಿದವು. ಸಾಹೇಬರು ಎಲ್ಲ ನೋಡಿ ಹೇಳುತ್ತಾರೆ, ಸಾಮಾನುಗಳ ತೂಕ ಜಾಸ್ತಿ ಆಯಿತೆಂದು ಕಾಣುತ್ತದೆ, ಸ್ವಲ್ಪ ತೂಗಿ ನೋಡಿಯೇ ಬಿಡಿ, ಎಷ್ಟು ಹೆಚ್ಚಿದೆಯೋ ಅಷ್ಟರ ದುಡ್ಡು ಕೊಟ್ಟು ರಸೀದಿ ಪಡೆಯಿರಿ. ಗಾಡಿಯ ಗಾರ್ಡ್ ಕೂಡ ಅಲ್ಲೇ ನಿಂತಿದ್ದ. ಅವನು ಸುಲ್ತಾನರ ಮೆಚ್ಚುಗೆಯವನೇ ಆಗಿದ್ದ. ಅಯ್ಯೋ ಬಿಡಿ ಸಾಹೇಬರೇ, ಸಾಮಾನುಗಳ ತೂಕ ಮಾಡುವ ಅಗತ್ಯವೇನಿಲ್ಲ, ನಾನಿದ್ದೇನಲ್ಲ ಜೊತೆಯಲ್ಲಿ ಎಂದವನು ಹೇಳಿದ. ಚಕಿತಗೊಂಡ ಸಾಹೇಬರು ಹೇಳುತ್ತಾರೆ, ತಾವು ಎಲ್ಲಿಯವರೆಗೆ ಬರುತ್ತೀರಪ್ಪ? ನಾನು ಬರೇಲಿಯವರೆಗೆ ಹೊರಟಿದ್ದೇನೆ ಸಾಹೇಬರೇ, ಸಾಮಾನುಗಳ ಚಿಂತೆ ಬಿಡಿ ಎಂದು ಉತ್ತರಿಸಿದ. ಸುಲ್ತಾನರು, ಆದರೆ ನಾನು ಇನ್ನು ಮುಂದೆ ಹೋಗಬೇಕಿದೆಯಲ್ಲ, ಮುಂದೆ ಹೇಗೆ? ಗಾರ್ಡ್, ತಾವು ಲಖನೌಗೆ ಹೊರಟಿದ್ದೀರಲ್ಲ, ಚಿಂತೆ ಬಿಡಿ, ನಾನು ಅಲ್ಲಿನ ಇನ್ನೊಬ್ಬ ಗಾರ್ಡ್ಗೂ ತಿಳಿಸುತ್ತೇನೆ. ಇನ್ನೊಬ್ಬರಿಗೆ ತಿಳಿಸ್ತೇನೆ ಅಂದರೆ ಓವರ್ ವೆಯ್ಟ್ ಇತ್ತು, ಜಾಸ್ತಿ ವೆಯ್ಟ್ ಇತ್ತು, ಅದಕ್ಕೆ ಟಿಕೆಟ್ ತಗೊಳ್ಳಿ ಅಂತ ಹೇಳಿದಾಗ, ಬೇಡ ನಾನು ಅಲ್ಲಿ ಮಧ್ಯದ ರಸ್ತೆವರೆಗೂ ಬರ್ತೀನಿ, ಯಾರಾದರೂ ಕೇಳಿದ್ರೆ ನಾನು ಹೇಳ್ತೀನಿ ಅಂತ ರೈಲ್ವೆ ಸ್ಟಾಫ್ ಒಬ್ಬ ಹೇಳ್ತಾನೆ. ಆದರೆ ಮುಂದೆಗೆ ಹೇಳ್ತಾರೆ ನಾನು ಅಲ್ಲಿನ ಒಬ್ಬ ವ್ಯವಸ್ಥೆ ಮಾಡ್ತೀನಿ ಅಂತ, ಅಲ್ಲಿನ ಇನ್ನೊಬ್ಬ ಗಾರ್ಡ್ಗೂ ತಿಳಿಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅವನು ಲಖನೌವರೆಗೂ ತಮ್ಮ ಜೊತೆಗಿರುತ್ತಾನೆ. ಶಾಹ ಸುಲ್ತಾನರು ಮತ್ತು ಕೇಳುತ್ತಾರೆ, ಅಲ್ಲಿಂದ ಮುಂದೆ ಹೋಗಿ ಹೇಗಪ್ಪ? ಸುಲ್ತಾನ ಸಾಹೇಬರು ಯಾವ ಮುಂದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಸಾಮಾನುಗಳ ರಸೀದಿ ಪಡೆಯಲು ಆಗ್ರಹಪೂರ್ವಕವಾಗಿ ಸೂಚಿಸುತ್ತಿದ್ದಾರೆ ಎಂಬುದರ ಅರ್ಥವು ಪಾಠಕರಿಗೆ ಅರಿವಾಗಿರಬೇಕು. ಟ್ರೈನನ್ನು ಇಳಿದು ಬಿಡ್ತಾನೆ, ಆಮೇಲೆ ಮುಂದೆ ಏನು ಮಾಡೋದು ಅಂತ ಮತ್ತೆ ಕೇಳ್ತಾ ಇದ್ದಾರೆ. ಅಂದರೆ ಮುಂದಿನ ಪ್ರಯಾಣ ನಮ್ಮ ಜೀವನದ ಪ್ರಯಾಣ ಇದೆ, ಅಲ್ಲಿ ಯಾವುದೇ ರೈಲ್ವೆ ಗಾರ್ಡ್ ಇರಲ್ಲ, ಅಲ್ಲಿ ಪರಮಾತ್ಮ ನೋಡ್ತಾ ಇರ್ತಾನೆ. ನಾವು ಪ್ರಾಮಾಣಿಕವಾಗಿದ್ದರೆ ಪ್ರಾಮಾಣಿಕ ಫಲದ ಬೆಲೆ ಸಿಗುತ್ತೆ, ಅಂದರೆ ನಮ್ಮ ಜೀವನದಲ್ಲಿ ಆ ಫಲ ಸಿಗುತ್ತೆ. ಪ್ರಾಮಾಣಿಕವಾಗಿಲ್ಲ ಅಂದರೆ ಅಲ್ಲಿ ಯಾರು ನಮ್ಮನ್ನು ಸಹಕರಿಸಲಿಕ್ಕೆ ಬರಲ್ಲ ಅನ್ನೋ ದೃಷ್ಟಿಯಿಂದ ಮತ್ತೆ ಏನು ಮಾಡಬೇಕು, ಅಲ್ಲಿಂದ ಯಾರು ಬರ್ತಾರೆ ಅಂತ ಕೇಳ್ತಾರೆ. ವಸ್ತುತಃ ಶ್ರದ್ಧಾವಂತನೇ ಸತ್ಯವನ್ನು, ಜ್ಞಾನವನ್ನು ಪಡೆಯಲು ಸಮರ್ಥನಾಗಿರುತ್ತಾನೆ. ಶ್ರದ್ಧೆಯ ಸತ್ಯಮಾಪ್ಯತೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂಬ ಶಾಸ್ತ್ರವಾಕ್ಯಗಳು ಶ್ರದ್ಧೆಯಿಂದ ಸತ್ಯವು ಪ್ರಾಪ್ತವಾಗುತ್ತೆ ಮತ್ತು ಶ್ರದ್ಧೆಯಿಂದಲೇ ನಮಗೆ ಜ್ಞಾನವು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ.
ಸತ್ಯದ ರಹಸ್ಯವನ್ನು ಅರಿತುಕೊಳ್ಳಲು ಮನುಷ್ಯನಿಗೆ ಸತ್ಯದ ಮೇಲೆ ವಿಶ್ವಾಸವನ್ನು ನೀಡಲೇಬೇಕಾಗುತ್ತದೆ. ಸತ್ಯದ ಮೇಲೆ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಶ್ರದ್ಧೆ ಇಲ್ಲ ಅಂತ ಹೇಳಿದ್ರೆ ನಾವು ಸತ್ಯದ ಆಚರಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯದ ಕುರಿತು ಶ್ರದ್ಧಾಳು ಅಭೀಪ್ಸು ಆಗದೆ ವ್ಯಕ್ತಿಯಲ್ಲಿ ತನ್ನ ಆಂತರ್ಯದಲ್ಲಿ ನಾನು ಪರಮ ಸತ್ಯವನ್ನು ಧಾರಣೆ ಮಾಡಿಕೊಳ್ಳುವೆನು ಎಂಬ ಸಂಕಲ್ಪ ಉತ್ಪನ್ನವೇ ಆಗುವುದಿಲ್ಲ. ಸತ್ಯಂ ಪರಂ ಧೀಮಹಿ ಅಂದರೆ ಸತ್ಯವೇ ನನ್ನ ಪರಮ ಸಂಕಲ್ಪ, ಸತ್ಯ ಆಚರಣೆ ನನ್ನ ಪರಮ ಸಂಕಲ್ಪ ಅನ್ನುವ ಸ್ಥಿತಿ ಬರುವುದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಕಾರಣವಿಲ್ಲದೆ ಯಾರೋ ಒಬ್ಬರಿಗೆ ಶ್ರದ್ಧೆ ಪ್ರಾಪ್ತವಾಗಿ ಬಿಟ್ಟಿತು ಎಂದರೆ ಅದು ನಂಬಲಾರ್ಹ ಸಂಗತಿಯಲ್ಲ. ಶ್ರದ್ಧೆಯು ಒಂದು ಸಂಸ್ಕಾರವಾಗಿದೆ. ಯಾರೋ ಒಬ್ಬರಿಗೆ ವಿಶೇಷವಾದ ಸಂಸ್ಕಾರ ಇರುತ್ತೆ, ಹುಟ್ಟಿನಿಂದ ಸತ್ಯದ ಮೇಲೆ ವಿಶೇಷ ಸಂಸ್ಕಾರ ಇರುತ್ತೆ. ಅದು ಸುಮ್ಮನೆ ಪ್ರಾಪ್ತವಾಗಿದ್ದಲ್ಲ. ಯಾಕೆಂದ್ರೆ ಶ್ರದ್ಧೆ ಕೂಡ ಒಂದು ಸಂಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಚಿತ್ತದ ಅವಸ್ಥಾ ವಿಶೇಷವಾಗಿರುತ್ತದೆ. ಯಾವ ರೀತಿ ಇನ್ನುಳಿದ ಸಂಸ್ಕಾರಗಳು ಅವುಗಳ ಕಡೆಗೆ ಗಮನ ಕೊಡುವುದರಿಂದ ಉತ್ಪನ್ನವು ಉದಾಸೀನಗೊಂಡರೆ ನಷ್ಟವೂ ಆಗಿ ಹೋಗುತ್ತದೋ ಹಾಗೆಯೇ ಶ್ರದ್ಧೆಯ ವಿಷಯದಲ್ಲೂ ಅದೇ ನಿಯಮ ಅನ್ವಯವಾಗುತ್ತದೆ. ಅಂದರೆ ನಾವು ಯಾವ ವಿಷಯದಲ್ಲಿ ಉದಾಸೀನ ಮಾಡ್ತೀವೋ ಅದು ಹೊರಟೋಗುತ್ತೆ, ಯಾವ ವಿಷಯದ ಮೇಲೆ ನಾವು ಗಂಭೀರವಾಗಿರ್ತೀವೋ ಅದು ಮತ್ತೆ ಹೆಚ್ಚಾಗುತ್ತೆ. ಸತ್ಯದ ಬಗೆಗೆ ಶ್ರದ್ಧಾವಂತನಾಗಬೇಕು ಎಂದರೆ ಸತ್ಯದ ಪ್ರಭುತ್ವದ ನಿರಂತರ ಶ್ರವಣ, ಮನನ ಹಾಗೂ ನಿಧಿಧ್ಯಾಸನ ಅಂದರೆ ಅದರ ಗುಂಗಿನಲ್ಲಿ ಮತ್ತನಾಗಿರುವುದು, ಶಾಂತವಾಗಿರಬೇಕು, ಶಾಂತ ಧ್ಯಾನ ಸ್ಥಿತಿಯಲ್ಲಿರಬೇಕು, ಅದೇ ವಿಷಯವನ್ನು ವಿಚಾರ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜೀವನವು ಯಾವಾಗ ಬಹಿರ್ಮುಖವಾಗಿರುತ್ತದೋ, ಸಂಸಾರವನ್ನೇ ಗಮನಿಸುತ್ತಿರುತ್ತೋ, ಶಬ್ದ ಸ್ಪರ್ಶ ರೂಪ ರಸಾದಿ ವಿಷಯಗಳಿಗೆ ಮಹತ್ವ ಕೊಡುತ್ತಾ ಇರುತ್ತೋ, ಲೋಕ ಸನ್ಮಾನ ಸುಖ ಪಾರಾಯಣವೇ ಜೀವನ ಎನ್ನುತ್ತಿರುತ್ತೋ, ಆಗೆಲ್ಲ ಕಷ್ಟ ಪರಿಸ್ಥಿತಿಗಳು ಎದುರಾದಾಗ ವಿಘ್ನಗಳು ಎದುರಿಸುವಲ್ಲಿ ತನ್ನ ಓಜಸ್ಸು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಯಾವಾಗ ಧನ ವೈಭವಗಳೇ ಜೀವನದ ಸಾರವೆಂದು ವ್ಯಕ್ತಿ ನಿರ್ಧರಿಸುತ್ತಾನೋ ಆಗ ಅವನಿಗೆ ಸತ್ಯದ ಮಹತ್ವವನ್ನು ಅರುಹುವ ಪ್ರವಚನಗಳು ಇಷ್ಟವಾಗುವುದಿಲ್ಲ. ಹಣ ಸಂಪತ್ತು ನಮಗೆ ಮುಖ್ಯ ಅಂದಾಗ ಅವರಿಗೆ ಸತ್ಯ ಪ್ರವಚನಗಳು, ಸತ್ಯದ ಬಗೆಗೆ ಹೇಳುವಂತಹ ವಾಕ್ಯಗಳು, ಹಿತನುಡಿಗಳು ಅವರಿಗೆ ಇಷ್ಟವಾಗುವುದಿಲ್ಲ. ಸತ್ಯದ ಬಗೆಗಿನ ಚಿಂತನ ಮನನಗಳು ರುಚಿಸುವುದಿಲ್ಲ. ಇಂಥವನಿಗೆ ಸತ್ಯ ಸಾಧನೆಯಲ್ಲಿ ತೊಡಗಿರುವ ಜನರು ದೊಡ್ಡ ಮೂರ್ಖರೆಂದೇ ಕಾಣುತ್ತಾರೆ. ಅವರು ಸತ್ಯ ಮಾರ್ಗದಲ್ಲಿ ಹೋಗುವಂಥ ಸಾಧುಗಳು, ಸಂತರು ಇರ್ಬೋದು, ಸಾಧಕರಿರ್ಬೋದು, ಅಥವಾ ತಮ್ಮ ಹಿರಿಯರೇ ಇರ್ಬೋದು, ಗುರು ಹಿರಿಯರೇ ಇರ್ಬೋದು, ಅವರೆಲ್ಲ ಮೂರ್ಖರಂತೆ ಕಾಣ್ತಾರೆ ಅವರಿಗೆ. ಆದ್ದರಿಂದ ಸತ್ಯದ ಕಡೆಗೆ ಹೊರಳಲು ಹಾಗೂ ಅದರ ಮೇಲೆ ಅಧಿಕಾರ ಹೊಂದಲು ವ್ಯಕ್ತಿಗೆ ಮೆಲ್ಲಗೆ ಹೊರಗಿನಿಂದ ಒಳಗಿನ ಪ್ರಯಾಣವನ್ನು ಆರಂಭಿಸಬೇಕಾಗುತ್ತದೆ. ಒಂದೇ ಸಲ ಆಗಲ್ಲ, ನಿಧಾನಕ್ಕಾದರೂ ಆರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೀವನ ಪ್ರತಿಯೊಂದು ಸಂಕ್ರಮಣ ಕಾಲವು ಸಾಕಷ್ಟು ಸಂಘರ್ಷಗಳಿಂದ ತುಂಬಿರುತ್ತದೆ. ಒಂದು ನದಿಯ ಪ್ರವಾಹದ ದಿಕ್ಕನ್ನು ಬದಲಿಸುವುದು ಎಷ್ಟು ಕಠಿಣವೋ ಅಷ್ಟೇ ದುಸ್ತರ ಕಾರ್ಯವೆಂಬುದು ಇದನ್ನು ತಿಳಿಯಬೇಕು. ಅಸತ್ಯದಿಂದ ಸತ್ಯದೆಡೆಗೆ ಹೊರಳಲು ಮತ್ತು ನಂತರ ಆ ಸತ್ಯದ ಮಾರ್ಗದ ಮೇಲೆಯೇ ಮುಂದುವರಿಯುವ ಯಾವ ಪ್ರದೀಪ್ತ ಅಗ್ನಿಯು ಯಾರ ಹೃದಯದಲ್ಲಿ ಸತತವಾಗಿ ಪ್ರಜ್ವಲಿಸುತ್ತಿರುತ್ತದೋ ಅಂತಹ ಧೀರರೇ ತಾವು ಆರಿಸಿಕೊಂಡ ಹೊಸ ಸತ್ಯ ಮಾರ್ಗದಲ್ಲಿ ಅವಿಚಲ ಭಾವನೆಯಿಂದ ಸ್ಥಿರವಾಗಿ ಸಾಗುತ್ತಾರೆ. ಇಲ್ಲದೆ ಹೋದರೆ ಸಂಸ್ಕಾರಗಳ ಆಟ ಎಷ್ಟೊಂದು ವಿಚಿತ್ರವಾಗಿದೆ ಎಂದರೆ ಬುದ್ಧಿಯು ಯಾವುದೇ ವಿಷಯವನ್ನು ಅದೆಷ್ಟೇ ಚೆನ್ನಾಗಿ ಅರಿತರೂ ಸಮಸ್ಯೆಯ ಸಮಾಧಾನ ಆಗುವುದಿಲ್ಲ. ಆದ್ದರಿಂದಲೇ ಸತ್ಯವಷ್ಟೇ ಅಲ್ಲ, ಬೇರೆನ್ನಾವುದೋ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕೆಂದರೆ ಆ ಅಭೀಷ್ಟ ವಿಷಯದ ಮಹಿಮೆಯನ್ನು ಚಿತ್ತದಲ್ಲಿ ಆಪ್ಲಾವಿಸಿಕೊಂಡಿರುವುದು ತುಂಬ ಅಗತ್ಯ. ಜೊತೆಗೆ ಸಿದ್ಧಿಗಾಗಿ ಇನ್ನೂ ಅದೆಷ್ಟೋ ಉಪಾಯಗಳು ಇವೆ, ಅವನ್ನು ಕೈಗೊಳ್ಳಬಹುದು. ಉದಾಹರಣೆಗೆ ಸತ್ಯದ ಬಗೆಗಿನ ಏಕಮುಖಿ ಅಂತಿಮ ನಿರ್ಣಯ, ಸತ್ಯಾಚರಣೆ ಮಾಡುವ ಜನರದ್ದೇ ಜೊತೆಗಿನ ಸಾನ್ನಿಧ್ಯ, ದೂರದಲ್ಲಿರುವ ಸತ್ಯನಿಷ್ಠ ಮಹಾತ್ಮರ ಕುರಿತು ಚಿಂತನೆ, ಸತ್ಯ ಮಾರ್ಗದ ಪ್ರಾಪ್ತಿಯಿಂದ ತಾನೊಬ್ಬ ಭಾಗ್ಯಶಾಲಿ ಎಂಬ ಭಾವನೆಯ ಗೌರವಪೂರ್ಣ ವಿಚಾರ, ಸುಖ ದುಃಖಗಳ ಬಗೆಗೆ ಉದಾಸೀನ ಭಾವನೆ, ಪುರುಷಾರ್ಥಮಯ ಜೀವನದ ಮಹಿಮೆಯ ಪ್ರಭಾವ, ತನ್ನ ಆಂತರ್ಯದಲ್ಲಿ ನಿಹಿತವಾಗಿರುವ ಅನಂತ ಸಂಭಾವನೆಗಳನ್ನು ಚರಿತಾರ್ಥಗೊಳಿಸುವ ಉದಾತ್ತ ಸಂಕಲ್ಪಗಳು, ಇವೇ ಮುಂತಾದವು ಸತ್ಯದ ಬಗೆಗೆ ಸಮರ್ಪಿತ ವ್ಯಕ್ತಿಯ ಜೊತೆಗಿರಲೇಬೇಕಾದಂತಹ ಸಂಗತಿಗಳಾಗಿವೆ. ಅನೇಕ ವಿಷಯಗಳನ್ನು ನಾವು ನಮ್ಮ ವಿಚಾರದಲ್ಲಿ ತುಂಬಿಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಸತ್ಯವನ್ನು ಧಾರಣೆ ಮಾಡಲಿಕ್ಕೆ, ಆಚರಿಸಲಿಕ್ಕೆ ನಮಗೆ ಶಕ್ತಿ ಸಿಗುತ್ತೆ ಅಂತ ಶ್ರೀಗಳು ಹೇಳ್ತಾ ಇದ್ದಾರೆ. ಇಂದಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಒಂದು ಸಣ್ಣ ಭಜನೆಯ ಜೊತೆಗೆ. ಮನದ ಬಯಕೆಯಂತೆ ನಡೆದು
ಮನದ ಬಯಕೆಯಂತೆ ನಡೆದು ಅನಂತ ಜನ್ಮಗಳಲ್ಲಿ ಬಂದು ನೊಂದೇನಯ್ಯ, ಅನಂತ ಜನ್ಮಗಳಲ್ಲಿ ಬಂದು ನೊಂದೇನಯ್ಯ. ಮನದ ಬಯಕೆಯಂತೆ ನಡೆದು ಮನದ ಬಯಕೆಯಂತೆ ನಡೆದು ಇನ್ನಾದರೂ ಈ ಮನವ ನಿನ್ನೆಡೆಗೆ, ಇನ್ನಾದರೂ ಈ ಮನವ ನಿನ್ನೆಡೆಗೆ ಸೆಳೆದುಕೊಳ್ಳಯ್ಯ, ಸೆಳೆದುಕೊಳ್ಳಯ್ಯ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಮನದ ಬಯಕೆಯಂತೆ ನಡೆದು ಮನದ ಬಯಕೆಯಂತೆ ನಡೆದು ಅನಂತ ಜನ್ಮಗಳಲ್ಲಿ ಬಂದು ನೊಂದೇನಯ್ಯ, ಅನಂತ ಜನ್ಮಗಳಲ್ಲಿ ಬಂದು ನೊಂದೇನಯ್ಯ. ಮನದ ಬಯಕೆಯಂತೆ ನಡೆದು ಮನದ ಬಯಕೆಯಂತೆ ನಡೆದು ಇನ್ನಾದರೂ ಈ ಮನವ ನಿನ್ನೆಡೆಗೆ, ಇನ್ನಾದರೂ ಈ ಮನವ ನಿನ್ನೆಡೆಗೆ ಸೆಳೆದುಕೊಳ್ಳಯ್ಯ, ಸೆಳೆದುಕೊಳ್ಳಯ್ಯ. ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಮನದ ಬಯಕೆಯಂತೆ ನಡೆದು ಮನದ ಬಯಕೆಯಂತೆ ನಡೆದು ಮನದ ಬಯಕೆಯಂತೆ ನಡೆದು. ಶಾಂತಿ.